ಸಮಸ್ತ ಕರ್ನಾಟಕದ ವಿದ್ಯಾರ್ಥಿ ಬಂಧು ಮಿತ್ರರಿಗೆ ಗುರುದೇವ IAS KAS ಮತ್ತು ಬ್ಯಾಂಕಿಂಗ್ ಅಕಾಡೆಮಿ ಧಾರವಾಡ ಇವರ ವತಿಯಿಂದ ನಡೆಸುತ್ತಿರುವಂತಹ ಆನ್ಲೈನ್ ಕ್ಲಾಸಸ್ಗಳಿಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿರಂಜನ್ ಮೂರ್ತಿ. ನಾವು ಇದೇ ಇನ್ಸ್ಟಿಟ್ಯೂಟಲ್ಲಿ ಪ್ರಾಧ್ಯಾಪಕರಾಗಿ ವಿಜ್ಞಾನ, ಅದರಲ್ಲೂ ಜನರಲ್ ಸೈನ್ಸ್ ಅನ್ನೋ ಏನು ಕಾನ್ಸೆಪ್ಟ್ ಬರ್ತಲ್ಲ, ಅದರಲ್ಲಿ ನಾವು ವಿಜ್ಞಾನ ಪ್ರಾಧ್ಯಾಪಕರಾಗಿ ಏನು ಮಾಡ್ತಾ ಇದ್ದೀವಿ, ಕ್ಲಾಸಸ್ಗಳನ್ನು ನಡೆಸ್ಕೊಡ್ತಾ ಇದ್ದೀವಿ. ಇವತ್ತು ನಾನು ನಿಮ್ಮ ಎದುರಿಗೆ ತಂದಿರುವಂಥದ್ದೇನು ಅಂತ ಹೇಳಿದ್ರೆ MCQ, ಸೈನ್ಸಿಗೆ ಸಂಬಂಧಪಟ್ಟಂತೆ. ಓಕೆ, ಸೈನ್ಸಿಗೆ ಸಂಬಂಧಪಟ್ಟಂತೆ ಕಾನ್ಸೆಪ್ಟ್ ಓರಿಯೆಂಟೆಡ್ ಜೊತೆಗೆ ಅದರ ಜೊತೆಯಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ MCQನ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡಲಿಕ್ಕೆ ಬರ್ತಾ ಇದ್ದೀವಿ. ಓಕೆ, ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ವೆರಿ ಫಸ್ಟ್, ಓಕೆ, ಇಲ್ಲಿ ಈ ಕೆಳಕಂಡಗಳಲ್ಲಿ ಯಾವುದು ವಿಕಿರಣಶೀಲ ಪದಾರ್ಥದಿಂದ ಉತ್ಸರ್ಜನೆ ಆಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ಸೊ ನೀವಿಲ್ಲಿ ಡಯಾಗ್ರಾಮ್ ವಿತ್ ಡಯಾಗ್ರಾಮನ್ನು ನೋಡಿಕೊಂಡು ಸಹಿತ ಆನ್ಸರ್ ಮಾಡ್ತಾ ಹೋಗ್ಬೋದು. ನೀವಿಲ್ಲಿ ಗಮನಿಸ್ತಾ ಇದ್ದೀರಿ ಏನೇನಿದೆ. ಎಲೆಕ್ಟ್ರಾನ್ ಇದೆ, ಆಲ್ಫಾ ವಿಕಿರಣಗಳಂತ ಇದೆ, ನ್ಯೂಟ್ರಾನ್ಗಳು ಅಂತ ಇದೆ, ವಿದ್ಯುತ್ ಕಾಂತೀಯ ವಿಕಿರಣಗಳು ಅಂತ ಇದೆ, ಮೇಲಿನ ಎಲ್ಲವೂ ಅಂತ ಇದೆ. ಹಾಗಾದರೆ ನೀವಿಲ್ಲಿ ಗಮನಿಸಬೇಕಾಗಿರುವಂಥ ಅಂಶಗಳೇನೇನು ನೋಡ್ತಾ ಹೋಗೋಣ. ಇಲ್ಲಿ ಪದಾರ್ಥ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲಿ ಏನು ಅಂತ ಹೇಳಿದ್ರೆ, ಇಲ್ಲಿ ಪದಾರ್ಥ ನಥಿಂಗ್ ಬಟ್ ಧಾತು ಅಂತನಾದ್ರೂ ಅರ್ಥ ಮಾಡ್ಕೋಬೇಕು. ಧಾತು, ಓಕೆ, ಯಾವ ರೀತಿಯಾದ ಧಾತು? ವಿಕಿರಣಶೀಲ ಧಾತು. ಓಕೆ, ಪ್ರಶ್ನೆಗಳು ಯಾವಾಗಲೂ ನಮಗೆ ಏನಾಗಿರುತ್ತೆ ಅಂದರೆ, ನಮಗೆ ಇನ್ನೊಂದು ನಾಲೆಡ್ಜನ್ನು ವೆರಿಫೈ ಮಾಡೋದಕ್ಕೆ ಇಂಥ ವಸ್ತುಗಳು, ಇಂಥ ಕಾನ್ಸೆಪ್ಟ್ಗಳಲ್ಲಿ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಕ್ವಶನ್ಸ್ಗಳನ್ನು ರೈಸ್ ಮಾಡಿರ್ತಾರೆ. ಸೊ ಅದರ ಜೊತೆಯಲ್ಲೇ ನಾವು ಅರ್ಥ ಮಾಡ್ಕೊಂಡು ಹೋಗೋಣ. ಈಗ ಈ ಕೆಳಗಿನವುಗಳಲ್ಲಿ ಯಾವುದು ವಿಕಿರಣಶೀಲ ಪದಾರ್ಥದಿಂದ ಉತ್ಸರ್ಜಿತವಾಗುತ್ತದೆ ಅಂತೇಳಿ ಕೇಳ್ತಾ ಇದ್ದಾನೆ. ಹಾಗಾದರೆ ವಿಕಿರಣಶೀಲ ಧಾತು ಇಲ್ಲಿದೆ. ವಿಕಿರಣಶೀಲ ಧಾತು ಒಳಗಡೆ ಇರ್ತಕ್ಕಂಥದ್ದು ಎಲ್ಲದು ಏನು ಗೊತ್ತಾ? ಅಣುಗಳು. ಓಕೆ, ಅಣುಗಳು. ಓಕೆ, ಅಣುಗಳಿಂದ ಏನಾಗಿರುತ್ತೆ? ಹೊರಗೆ ಬರ್ತಕ್ಕಂಥದ್ದು. ಹಾಗಾದ್ರೆ ಈ ವಸ್ತು ಎಲ್ಲಿರುತ್ತೆ ಅಂತೇಳಿ ನೋಡ್ತಾ ಹೋಗೋಣ. ಈ ವಸ್ತು ಎಲ್ಲಿರುತ್ತೆ? ಓಕೆ, ಇಲ್ಲಿ ಸಾಮಾನ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರೋ ಪೀರಿಯಾಡಿಕ್ ಟೇಬಲ್ನಲ್ಲಿ ಏನಾಗಿರುತ್ತೆ ಅಂದರೆ ಈ ಕ್ವೆಶನ್ಸ್ಗಳನ್ನು ನಾವು ನೋಟಿಸ್ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ಪೀರಿಯಾಡಿಕ್ ಟೇಬಲ್ನಲ್ಲಿ ಆ ವಸ್ತು ಎಲ್ಲಿ ಕಂಡು ಬರುತ್ತದೆ? ಓಕೆ, ಭಾಳ ಬೇಗ ಇಂತಹ ವಸ್ತುಗಳನ್ನು ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ, ನೀವು ಪೀರಿಯಾಡಿಕ್ ಟೇಬಲ್ನ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು. ಈ ಭಾಗವನ್ನು ನಾವೇನಂತ ಕರೆದಿರ್ತೀವಿ? S ಬ್ಲಾಕ್ ಅಂತ ಕರೆದಿರ್ತೇವೆ. ಹಾಗಾದ್ರೆ ಈ ಬ್ಲಾಕನ್ನು ನಾವೇನಂತ ಕರೆದಿರ್ತೇವೆ ಅಂತ ಹೇಳಿದ್ರೆ D ಬ್ಲಾಕ್ ಅಂತ ಹೇಳಿ ಕರೆದಿರಲಾಗುತ್ತೆ. ಈ ಬ್ಲಾಕನ್ನು ಏನಂತ ಕರೆದಿರ್ತೀವಿ? P ಬ್ಲಾಕ್ ಅಂತ ಕರೆದಿರ್ತೇವೆ. ಹಾಗಾದ್ರೆ ಆವರ್ತ ಕೋಷ್ಟಕದಲ್ಲಿ ಅಸ್ಥಿರಕ್ಕೆ ಒಳಗಾದಂತಹ ಧಾತುಗಳು. ಓಕೆ, ಅಸ್ಥಿರಕ್ಕೆ ಒಳಗಾದಂತಹ ಧಾತುಗಳು ಯಾವುವು ಅಂತ ಹೇಳಿ ಬಂದಾಗ D ಬ್ಲಾಕ್ ಎಲಿಮೆಂಟ್ಸ್ಗಳಲ್ಲೇ ಕೆಲವೊಂದನ್ನು ನಾವು ಏನಂತ ಕರಿತೀವಿ? ರೇರ್ ರೇಡಿಯಾಕ್ಟಿವ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ವಿರಳವಾಗಿ ದೊರೆಯುವಂತಹ ಧಾತುಗಳು. ಓಕೆ, ನಿಸರ್ಗದಲ್ಲಿ ವಿರಳವಾಗಿ ದೊರೆಯುವಂತಹ ಧಾತುಗಳು ಇಲ್ಲಿಗೆ ತಾಕಲಾಗಿದೆ. ಲ್ಯಾಂಥನಾಯ್ಡ್ಸ್. ಓಕೆ, ನೆಕ್ಸ್ಟು ಇಲ್ಲಿಂದ ಹೊರಗೆ ಹಾಕಲಾಗಂಥದ್ದು ಆಕ್ಟನಾಯ್ಡ್ಸ್ ಅಂತ ಹೇಳಿ ಕರೆಯಲಾಗುತ್ತೆ. ಓಕೆ, ಹಾಗಾದ್ರೆ ಈ ವಿಕಿರಣಶೀಲ ಧಾತುಗಳಿಂದ ಬಿಡುಗಡೆ ಆಗುವಂತಹ ವಸ್ತುಗಳು ಅಂದ್ರೆ ವಿಕಿರಣಗಳು ಯಾವ್ಯಾವು ಅಂತ ಕೇಳ್ತಾ ಇದ್ದಾರೆ. ಕ್ವೆಶನ್ ಅನ್ನ ಅರ್ಥ ಮಾಡ್ಕೊಳ್ಳೋದಾಯ್ತು ಅಂದ್ರೆ ಅಲ್ಲಿಂದ ಬಿಡುಗಡೆ ಆಗುವಂಥವು ಯಾವ್ಯಾವು? ಓಕೆ, ಇದರಲ್ಲಿ ನೀವು ನೋಡುವಂತೆ ಓಕೆ, ನ್ಯೂಕ್ಲಿಯಸ್ ಆಟಮ್ನಿಂದ ನೀವೆಲ್ಲ ನೋಟಿಸ್ ಮಾಡ್ತಾ ಇದ್ದೀರಿ. ನ್ಯೂಕ್ಲಿಯಸ್ ಆಟಮ್ನಿಂದ ಏನೇನಾಗಿರುತ್ತೆ? ಎನರ್ಜಿ ಎಲ್ಲಿ? ಎಲೆಕ್ಟ್ರಾನ್ಗಳ ಬಿಡುಗಡೆ. ನೋಡಿ, ಇಲ್ಲಿ ಎಲೆಕ್ಟ್ರಾನ್ ಇದೆ, ಎಲೆಕ್ಟ್ರಾನ್ ಇದೆ. ಹಾಗಾದ್ರೆ ನೆಕ್ಸ್ಟ್ ಹೈ ಎನರ್ಜಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಹೇಳಿದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋಟಾನ್ಸ್ ಅಂತ ಹೇಳಿದೆ. ಹಾಗಾದ್ರೆ ವಿದ್ಯುತ್ ಕಾಂತೀಯ ವಿಕಿರಣಗಳು. ಓಕೆನಾ, ಇದರ ಜೊತೆಯಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಆಲ್ಫಾ ಕಣ ಇಲ್ಲ, ಆಲ್ಫಾ ಕಣ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗಾದ್ರೆ ಅದು ಸಹಿತ ಇದೆ. ಹಾಗಾದ್ರೆ ಗಾಮಾ ರೇಡಿಯೇಷನ್ ಅಂತಾನೂ ಇದೆ, ಅದು ಸಹಿತ ಇದೆ. ಗಾಮಾ ಅಂತೇಳಿ ಇಲ್ಲ ಆಕ್ಚುಲಿ, ಆದ್ರೆ ನ್ಯೂಟ್ರಾನ್ ಕಣಗಳು ಸಹಿತ ನ್ಯೂಕ್ಲಿಯಸ್ ಇಂದ ಏನಾಗಿರುತ್ತೆ ಅಂದ್ರೆ ಹೊರಗೆ ಬರುವಂತಹ ವಿಕಿರಣಗಳಲ್ಲಿ ನ್ಯೂಟ್ರಾನ್ಸ್ಗಳು ಸಹಿತ ಹೊರಗೆ ಬರ್ತವೆ. ಹಾಗಾದ್ರೆ ನ್ಯೂಟ್ರಾನ್ಸ್. ಓಕೆ, ಹಾಗಾದ್ರೆ ನ್ಯೂಟ್ರಾನ್ಗಳ ಸಂಖ್ಯೆಗಳ ಆಧಾರದಲ್ಲಿ ನಾವು ಗಮನಿಸಬೇಕಾಗಿರೋದ್ರಿಂದ, ಸೊ ಇವುಗಳ ನ್ಯೂಟ್ರಾನ್ಸ್ಗಳ ಸಂಖ್ಯೆ ಹೆಚ್ಚಾಗೋದ್ರಿಂದನೇ ಏನಾಗಿರುತ್ತೆ? ವಿಕಿರಣಶೀಲ ಧಾತು ಅಂತ ಕರೆಸ್ಕೊಳ್ಳುತ್ತೆ. ಹಾಗಾದ್ರೆ ನಾವಿಲ್ಲಿ ನೋಟಿಸ್ ಮಾಡುವಂಥದ್ದು ಮೇಲಿನ ಎಲ್ಲವೂ ಅಂತೇಳಿ ಆಗಿರುತ್ತೆ. ಮೇಲಿನ ಎಲ್ಲವೂ ಸಹಿತ ಏನಾಗಿರುತ್ತೆ? ಸರಿಯಾದ ಉತ್ತರವಾಗಿರುತ್ತೆ. ಹಾಗಾದ್ರೆ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾಯ್ತು ಅಂದ್ರೆ, ಈ ಕ್ವಶನ್ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದು ವಿಕಿರಣಶೀಲ ಪದಾರ್ಥ ಅಂತೇಳಿ ಕೇಳಿದಾಗ ಮೇಲಿನ ಎಲ್ಲವೂ. ಹಾಗಾದ್ರೆ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾಯ್ತು ಅಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಹೋಗೋಣ. ವಿದ್ಯುತ್ತಿನ ಉಷ್ಣವಾಹಕತೆಯ ನೋಡಿ, ವಿದ್ಯುತ್ತಿನ ಉಷ್ಣವಾಹಕತೆಯ ಪ್ರತಿರೋಧತೆಯ ಅಳೆಯುವಂತಹದ್ದು. ಓಕೆ, ಅಳೆಯುವಂಥದ್ದು ಅಂತ ಹೇಳಿದಾಗ ಅಂದ್ರೆ ವಿದ್ಯುತ್ತಿನಂದ್ರೆ
ಎಲೆಕ್ಟ್ರಾನ್ಸ್ಗಳ ಚಲನೆಯಿಂದ ಏನಾಗಿರುತ್ತೆ ಅಂತ ಹೇಳಿದ್ರೆ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಅದರಲ್ಲಿ ಉಷ್ಣವೂ ಸಹಿತ, ಉಷ್ಣವಾಹಕತೆ ಅಂತೇಳಿ ಏನು ಕರಿತೀವಲ್ಲ ಅದು ಸಹಿತ ಉತ್ಪಾದನೆ ಆಗುತ್ತೆ. ಹಾಗಾದ್ರೆ ಅದು ಯಾವುದರಿಂದ ಅಳೆಯಬಹುದು ಅಂತ ಇದೆ. ಓಕೆ, ಯಾವುದರಿಂದ ಅಳೆಯಬಹುದು? ಸಾಮಾನ್ಯವಾಗಿ ಗೊತ್ತಿರಲಿ ಸ್ನೇಹಿತರೆ, ಯಾವಾಗ ನಾವು ಚಲಿಸುತ್ತಿರುವಂತಹ ವಾಹನಗಳಿಗೆ ಬ್ರೇಕ್ ಅನ್ನ ಒಡ್ಡಿದಾಗ ನಮ್ಮ ವಾಹನ ಸಹಜವಾಗಿ ಏನಾಗಿರುತ್ತೆ, ನಾರ್ಮಲ್ ಸ್ಟೇಜ್ ಇಂದ ಏನಾಗಿರುತ್ತೆ ಅಂದ್ರೆ ನಾವು ಬ್ರೇಕ್ ಅನ್ನು ಕೊಟ್ಟಾಗ ಚಲನೆಯಲ್ಲಿ ಸಹಜವಾಗಿ ಉಷ್ಣ ಬಿಡುಗಡೆ ಆಗುತ್ತೆ. ಓಕೆ, ಲೈಕ್ ದಟ್ ಇಲ್ಲೂ ಅಷ್ಟೇ ನಾವೆಲ್ಲ ನೋಟಿಸ್ ಮಾಡುವಂಥದ್ದು ಎಲೆಕ್ಟ್ರಾನ್ಗಳ ಚಲನೆಯಿಂದ ಕರೆಂಟ್ ಅಂತ ಕರಿತೀವಿ. ನೋಡಿ, ಪಿಕ್ಚರ್ ಅನ್ನ ನೀವು ಗಮನಿಸೋದಾಯ್ತು ಅಂತ ಹೇಳಿದ್ರೆ ವೋಲ್ಟೇಜ್ ಎಂಬುದನ್ನ ಇಲ್ಲಿಂದ ಒಬ್ರು ಕೊಡ್ತಾ ಇದ್ದಾರೆ. ವೋಲ್ಟೇಜ್ ನಮ್ಮ ಮನೆಗೆ 240 ವೋಲ್ಟ್ AC ಯನ್ನ ಏನ್ ಮಾಡಲಾಗುತ್ತೆ, ನೀಡಲಾಗುತ್ತೆ. 40 ವೋಲ್ಟ್ AC ನಾವು ಗಮನಿಸಬೇಕಾಗಿರುವಂಥ ಪೊಟೆನ್ಷಿಯಲ್ ಅನ್ನ ಒಬ್ರಿಗೆ ಕೊಡ್ತಾ ಇದ್ದಾರೆ. ಆಗ ಎಲೆಕ್ಟ್ರಾನ್ ಏನಾಗುತ್ತೆ, ಪುಷ್ ಅಪ್ ಆದಾಗ ಎಲೆಕ್ಟ್ರಾನ್ಗಳ ಚಲನೆ ಇರುತ್ತೆ. ಎಲೆಕ್ಟ್ರಾನ್ಗಳ ಚಲನೆಗೆ ಒಬ್ಬರಿಂದ ನಾವೇನಾದರೂ ರೆಸಿಸ್ಟೆನ್ಸ್ ಅನ್ನ ಒಡ್ಡಿದರೆ ಆಗ ಏನುಂಟಾಗುತ್ತದೆ, ಉಷ್ಣ. ಓಕೆ, ಇದರ ಆಧಾರದಲ್ಲಿ ನಾವೇನೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಕೆಲವು ಲೋಹಿತ ವಸ್ತುಗಳ, ಮಿಶ್ರಿತ ಲೋಹಿತ ವಸ್ತುಗಳನ್ನು ಸಹಿತ ಬಳಕೆ ಮಾಡಿ ವಿದ್ಯುತ್ತನ್ನ ಬಿಡುಗಡೆ ಆಗುವಂಗೆ ಮಾಡಲಾಗುತ್ತೆ. ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯಾವುದೇ ವಿದ್ಯುತ್ ಉಪಕರಣಗಳಲ್ಲಿ ಏನಾಗಿರುತ್ತೆ ಗೊತ್ತಾ, ಎಲೆಕ್ಟ್ರಾನ್ ಉಷ್ಣ ಬಿಡುಗಡೆ ಆಗಬೇಕು ಅಂದ್ರೆ ಎಲೆಕ್ಟ್ರಾನ್ಸ್ಗಳಿಗೆ ಅಡೆತಡೆಯನ್ನು ಒಡ್ಡಬೇಕು. ಈ ಅಡೆತಡೆ ಒಡ್ಡುವಂತಹ ಕ್ರಿಯೆಯನ್ನ ನಾವೇನಂತ ಕರಿತೀವಿ, ವಿದ್ಯುತ್ ರೋಧ ಅಂತ ಕರೆಯಲಾಗುತ್ತೆ. ವಿದ್ಯುತ್ ರೋಧ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ, ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಹಾಗಾದ್ರೆ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಅಥವಾ ವಿದ್ಯುತ್ ರೋಧ ಎಂಬುದು ಯಾವುದನ್ನ ಅಳೆಯುತ್ತೆ ಅಂದ್ರೆ ಓಮ್ ಇಂದ ಅಳೆಯಲಾಗುತ್ತೆ. ಓಮ್ ಅಂತ ಬಂತು ಅಂತ ಹೇಳಿದ್ರೆ ಇದರಿಂದ ನಾವೇನ್ ಮಾಡಬಹುದು, ಉಷ್ಣ ಬಿಡುಗಡೆ ಆಗುವಂತ ಪ್ರತಿರೋಧತೆಯನ್ನ ಅಳೆಯಬಹುದು. ಹಾಗಾದ್ರೆ ವೋಲ್ಟ್ ತಪ್ಪಾಗುತ್ತೆ ಉತ್ತರ, ಹರ್ಡ್ಸ್ ತಪ್ಪಾಗುತ್ತೆ, ಆಂಪಿಯರ್ ತಪ್ಪಾಗುತ್ತೆ. ಹಾಗಾದ್ರೆ ವೋಲ್ಟ್ ಅಂದ್ರೆ ಏನು ಸರ್? ವೋಲ್ಟೇಜ್, ವೋಲ್ಟ್ ಅಂತ ಹೇಳಿದಾಗ ವಿದ್ಯುತ್ ವಿಭವವನ್ನ ಅಳೆಯುವಂಥದ್ದು ಅಂದ್ರೆ ವೋಲ್ಟೇಜ್. ವೋಲ್ಟೇಜ್ ಅನ್ನ ಅಳೆಯೋದಕ್ಕೆ ಇರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ವೋಲ್ಟ್ ಅಂತ ಕರಿತೀವಿ. ಅದರ ಸಿಂಬಾಲಿಕ್ ನೊಟೇಷನ್ ಏನು ಅಂತ ಹೇಳಿದ್ರೆ ವಿ ಅಂತ ಗುರುತಿಸಲಾಗುತ್ತೆ. ವೋಲ್ಟ್ ಅದನ್ನ ವಿ ಅಂತ ಗುರುತಿಸ್ತೀವಿ. ವಿ ವೋಲ್ಟ್ ಎಂದರೆ ವಿದ್ಯುತ್ ವಿಭವದ SI ಘಟಕ. ಹರ್ಡ್ಸ್ ಅಂತ ಹೇಳಿದಾಗ ನಾವೇನ್ ಮಾಡ್ತೀವಿ, ಹರ್ಡ್ಸ್ HZ ಅಂತ ಹೇಳಿ ಕರಿತೇವೆ. ಫ್ರೀಕ್ವೆನ್ಸಿಯ SI ಘಟಕವಾಗಿರುತ್ತೆ. ಫ್ರೀಕ್ವೆನ್ಸಿ ಅಥವಾ ಆವೃತ್ತಿ ಅಂತ ಕರಿತೇವೆ. ನಂಬರ್ ಆಫ್ ಆಸಿಲೇಷನ್ಸ್ ಪರ್ ಸೆಕೆಂಡ್, 1 ಸೆಕೆಂಡ್ಗೆ ಉಂಟಾಗಬಹುದಾದಂತಹ ಕಂಪನಾಂಕಗಳ ಸಂಖ್ಯೆಯನ್ನು. ಸಾಮಾನ್ಯವಾಗಿ ನಾವು ಕರೆಂಟ್ ಅಂತೇಳಿ ಬಂದಾಗ ನಮ್ಮ ಭಾರತದಲ್ಲಿ ಎಷ್ಟು ಪ್ರಮಾಣದ ಹರ್ಡ್ಸ್ಗಳನ್ನು ಬಳಕೆಯಲ್ಲಿ ತರ್ತೀವಿ ಅಂತ ಹೇಳಿದ್ರೆ 50 ಹರ್ಡ್ಸ್ ಅಂತೇಳಿ ಕರೆಯಲ್ಲ. ಇದು ಸ್ಟ್ಯಾಂಡರ್ಡ್ ಆಗಿ ನಮ್ಮ ಭಾರತದಲ್ಲಿ ಬಳಕೆ ಆಗುವಂಥದ್ದು. ಹೊರ ರಾಷ್ಟ್ರಗಳಲ್ಲಿ 60 ಹರ್ಡ್ಸ್ ಇರುತ್ತೆ. ಫ್ರೀಕ್ವೆನ್ಸಿ ಜಾಸ್ತಿ ಇಟ್ಕೊಂಡಿರ್ತಾರೆ. ನಮ್ಮ ಭಾರತದಲ್ಲಿ 50 ಹರ್ಡ್ಸ್ ಅನ್ನ ಫಿಕ್ಸ್ ಮಾಡ್ಕೊಂಡಿದೆ ಸ್ಟ್ಯಾಂಡರ್ಡ್ ಆಗಿ. ಹಾಗಾದ್ರೆ ಆಂಪಿಯರ್ ಅಂತ ಹೇಳಿದ್ರೆ ವಿದ್ಯುತ್ ಪ್ರವಾಹದ SI ಘಟಕ. ವಿದ್ಯುತ್ ಪ್ರವಾಹ ಅಂತ ಹೇಳಿ ಬಂದಾಗ ಅದನ್ನ ಕ್ಯಾಪಿಟಲ್ ಲೆಟರ್ A ಇಂದ ಗುರುತಿಸಲಾಗುತ್ತೆ. ಆಂಪಿಯರ್ನ ವಿದ್ಯುತ್ ಪ್ರವಾಹ, ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರೆಯಲಾಗುತ್ತೆ. ಹಾಗಾದ್ರೆ ಇಷ್ಟಕ್ಕೂ ನಾವು ಇಲ್ಲಿ ಸರಿಯಾದ ಉತ್ತರ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಓಮ್ ಅಂತ ಹೇಳಬಹುದು. ಹಾಗಾದ್ರೆ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಯಾವುದು? ಗೃಹ ಬಳಕೆಗೆ ಸರಬರಾಜು ಆಗುವ ವಿದ್ಯುತ್ ವಿಧ ಅಂದ್ರೆ ಟೈಪ್ ಆಫ್ ಎಲೆಕ್ಟ್ರಿಸಿಟಿ ಟು ಸಪ್ಲೈ ದ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಪರ್ಪಸ್ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗಾದ್ರೆ ನಾವು ಟೈಪ್ ಯಾವ ರೀತಿಯಾದ ಎಂಥ ವಿಧದನ್ನ ಬಳಕೆಯಲ್ಲಿ ತರಬಹುದು? ನೇರ ಅಂತ ಹೇಳಿ ಬಂದಾಗ ಡೈರೆಕ್ಟ್ ಕರೆಂಟ್ DC, ಪರ್ಯಾಯ ವಿದ್ಯುತ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ. ಶುಷ್ಕ ವಿದ್ಯುತ್ ಅಂತ ಹೇಳಿ ಬಂದಾಗ ವೋಲ್ಟೇಜ್ ಕಡಿಮೆ ಇರುತ್ತೆ. ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಬ್ಯಾಟ್ರಿಯನ್ನ ಈ ರೀತಿ ನಾವು ನೋಟಿಸ್ ಮಾಡ್ತೀವಿ. ಶುಷ್ಕ ಅಂತ ಹೇಳಿ ಬಂದಾಗ ಡ್ರೈ ಸೆಲ್ಸ್ ಗಳನ್ನ ನಾವು ಅನಲೈಸ್ ಮಾಡೋದು. ಡ್ರೈ ಸೆಲ್ಸ್. ದೊಡ್ಡ ಪ್ರಮಾಣದ ಬ್ಯಾಟ್ರಿಗಳು ಅಂತ ಹೇಳಿ ಬಂದಾಗ ಇದರ ಸಂಖ್ಯೆಯನ್ನ ಜಾಸ್ತಿ ಮಾಡ್ತಾರೆ ಅಷ್ಟೇ. ಹಾಗಾದ್ರೆ ಸೌರಕೋಶ ವಿದ್ಯುತ್ ಅಂತ ಹೇಳಿ ಬಂದಾಗ PN ಜಂಕ್ಷನ್ ಇಂದ PN ಜಂಕ್ಷನ್ ಇಂದ ಆಗುವಂತಹ ಕೆಲಸವಾಗಿರುತ್ತೆ. ಹಾಗಾದ್ರೆ ಸೌರಕೋಶ. ಹಾಗಾದ್ರೆ ಇಷ್ಟರಲ್ಲಿ ನಮ್ಮ ಗೃಹ ಬಳಕೆಗಾಗಿ ಬಳಕೆ ಆದಂತಹ ವಿದ್ಯುತ್ನ ವಿಧ ಯಾವುದಪ್ಪ ಅಂತ ಹೇಳಿದ್ರೆ ಇಲ್ಲಿ ಕೊಡ್ತಾ ಇದೆ. ಏನಾಗಿರುತ್ತೆ, ಇದು ಈ ರೀತಿ ಇರುವಂತದ್ದನ್ನ ಏನಂತ ಕರಿತೀವಿ ಅಂದ್ರೆ ಸಿನ್ಯೂಸಾಯ್ಡಲ್ ವೇವ್ ಅಂತೇಳಿ ಕರೆಯಲಾಗುತ್ತೆ. ಆ ಸಿನ್ಯೂಸಾಯ್ಡಲ್ ವೇವ್ ಇಟ್ ಇಸ್ ನಥಿಂಗ್ ಬಟ್ ಆಲ್ಟರ್ನೇಟಿಂಗ್ ಕರೆಂಟ್. ನಮ್ಮ ಗೃಹ ಬಳಕೆಗಾಗಿ ಬಳಕೆ ಆಗುವಂಥದ್ದು. ನಾನು ಅವಾಗಲೇ ಹೇಳಿದೆ ಲಾಸ್ಟ್ ಸ್ಲೈಡ್ ಅಲ್ಲಿ 240 ವೋಲ್ಟ್ AC ನಾವೇನ್ ಮಾಡ್ತೀವಿ ಅಂದ್ರೆ ರಿಸೀವ್ ಮಾಡ್ತೇವೆ.
240 ವೋಲ್ಟ್ ಎ ಸಿಯನ್ನು. ಪ್ರಿಯ ಸ್ನೇಹಿತರೆ, ನೀವು ನೋಟಿಸ್ ಮಾಡುವ ಹಾಗೆ ಪಾಸಿಟಿವ್ ಆಲ್ಟರ್ನೇಟಿಂಗ್ ಕರೆಂಟ್, ನೆಗೆಟಿವ್ ಆಲ್ಟರ್ನೇಟಿಂಗ್ ಕರೆಂಟ್, ಪಾಸಿಟಿವ್ ನೆಗೆಟಿವ್, ಈ ರೀತಿ ಏನಾಗಿರುತ್ತೆ ಅಂದರೆ ಹೀಗೋಗಿ ಪುನಃ ಇಲ್ಲಿಗೆ ಬರುವಷ್ಟೊತ್ತಿಗೆ ಏನಂತ ಕರಿತೇವೆ, ಒಂದು ಸೈಕಲ್ ಅಂತೇಳಿ ಕರಿತೇವೆ. ಹೀಗೆ 1 ಸೆಕೆಂಡ್ಗೆ 50 ಕಂಪನಾಂಕಗಳನ್ನು ನಡೆಸಿಕೊಡುತ್ತೆ ಪರ್ ಸೆಕೆಂಡ್ಗೆ. ಓಕೆ, ಈ ರೀತಿ ಕಂಪನಾಂಕಗಳನ್ನೇ ನಾವು ಹೇಳಿದ್ದು ಏನು ಅಂತ ಹೇಳಿದ್ರೆ ಗೃಹ ಬಳಕೆಗಾಗಿ ಬಳಕೆ ಮಾಡುವಂಥದ್ದು. ಹಾಗಾದ್ರೆ ಗೃಹ ಬಳಕೆಗಾಗಿ ನಾವು ಬಳಕೆ ಮಾಡ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ, ಪರ್ಯಾಯ ವಿದ್ಯುತ್ ಸರಿಯಾದ ಉತ್ತರ. ಸರ್, ಹಾಗಾದ್ರೆ ಯಾಕೆ ಸರ್ ಶುಷ್ಕ ಕೋಶದ ವಿದ್ಯುತ್ತನ್ನು ಯೂಸ್ ಮಾಡಬಾರ್ದು, ನೇರ ವಿದ್ಯುತ್ತನ್ನು ಯಾಕೆ ಯೂಸ್ ಮಾಡಬಾರ್ದು, ಸೌರ ವಿದ್ಯುತ್ತನ್ನು ಯಾವ ರೀತಿ ಈಗೆಲ್ಲ ಆಲ್ಟರ್ನೇಟಿವ್ ಆಗಿ ನಾವು ಬಳಕೆಯಲ್ಲಿ ತರ್ತಾ ಇದ್ದೀವಿ. ಓಕೆ, ಸೌರ ಕೋಶಗಳ ವಿದ್ಯುತ್ತನ್ನು ನಾವು ನೋಡಿದ್ದೇವೆ. ಓಕೆ, ಸೋಲಾರ್ ಸೆಲ್ಸ್ ಅಂತಾನೆ ಕರಿತೀವಲ್ಲ, ಅದನ್ನೇ ನಾವು ನೋಟಿಸ್ ಮಾಡುವಂಥದ್ದು. ಸೊ ಸೌರಕೋಶ ಅಂತೇಳಿ ಬಂದಾಗ ಸೋಲಾರ್ ಸೆಲ್ಸ್ ಬೇರೆ, ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡೋದು. ನಾನಿಲ್ಲಿ ಕೊಡ್ತಾ ಇರೋದು ಫೋಟೋ ಸೆಲ್ ಅಂತೇಳಿ. ಓಕೆ, ಇದನ್ನು ನಾವೇನಂತ ಕರಿತೀವಿ, ಫೋಟೋ ಸೆಲ್ ಅಂತೇಳಿ ಕರಿತೇವೆ. ಇದರಲ್ಲಿ ದೊಡ್ಡ ಪ್ರಮಾಣದ ಕರೆಂಟ್ ಏನು ರಿಸೀವ್ ಮಾಡಲ್ಲ, ಬಟ್ ಏನು ಮಾಡ್ತೀವಿ ಅಂದರೆ ರಿಸೀವ್ ಮಾಡ್ಕೊಂಡು ಏನು ಮಾಡ್ಬೋದು, ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಬಳಕೆಯಲ್ಲಿ ತರಬಹುದು. ಓಕೆ, ಆದರೆ ಗೃಹ ಬಳಕೆ ಅಂತ ಹೇಳಿದಾಗ ದೊಡ್ಡ ಮಟ್ಟಕ್ಕೆ ನಾವು ಕರೆಂಟನ್ನು ಬಳಕೆಯಲ್ಲಿ ತರಬೇಕಾಗುತ್ತೆ. ಓಕೆ, ಹೀಗಾಗಿ ಮತ್ತೆ ಇದನ್ನ ಎಲ್ಲಿ ಬಳಕೆಯಲ್ಲಿ ತರಬಹುದು. ಓಕೆ, ಸೌರಕೋಶ, ಸೌರ ವಿದ್ಯುತ್ ಅಂತ ಹೇಳಿ ಬಂದಾಗ ಬೀದಿ ದೀಪಗಳಿಗೆ ಒಂದೇ ಒಂದು ಸಿಂಗಲ್ ಲೈಟ್ ಇರ್ತದಪ್ಪ. ಸೊ ಅಲ್ಲಿ ಮಾತ್ರ ಏನು ಮಾಡ್ಬೋದು, ಬಳಕೆಯಲ್ಲಿ ತರಬಹುದು. ಹಾಗಾದ್ರೆ ಶುಷ್ಕ ಕೋಶ ನಾವು ನೋಡಿದ್ದೀವಿ, ಬ್ಯಾಟ್ರಿ ಸೆಲ್ಸ್ಗಳನ್ನು ನಾವು ಗಮನಿಸ್ತೀವಿ, ರಿಮೋಟ್ ಸೆಲ್ಸಿಗೆ ಬಳಸ್ತೇವೆ. ಹೌದು ತಾನೆ, ರಿಮೋಟ್ ಸೆಲ್ಸ್ಗೆಲ್ಲ ನಾವು ನೋಟಿಸ್ ಮಾಡ್ತೀವಲ್ಲ, ಮತ್ತೆ ಟಾರ್ಚ್ಗಳೆಲ್ಲ ಬಳಕೆ ಮಾಡ್ತೀವಿ, ಅದನ್ನ ನಾವು ಡ್ರೈ ಸೆಲ್ಸ್ ಅಥವಾ ಶುಷ್ಕ ಕೋಶಗಳು ಅಂತೇಳಿ ಕರಿತೇವೆ. ಇದರನ್ನೊಂದು ದೊಡ್ಡ ಮಟ್ಟದಲ್ಲ, ಆ ಕ್ಷಣಕ್ಕೆ ನಮಗೆ ಸಹಕರಿಸುವಂತಹ ವಿದ್ಯುತ್ತನ್ನು ಪಡೆಯಬಹುದು. ಓಕೆ, ಹಾಗಾದ್ರೆ ನೇರ ವಿದ್ಯುತ್ತನ್ನು ಬಳಕೆ ಮಾಡಬಹುದಲ್ಲ ಸರ್ ಅಂತ ಹೇಳಿದ್ರೆ, ನೇರ ವಿದ್ಯುತ್ ಏನಾಗಿರುತ್ತೆ ಅಂದ್ರೆ 1 ಮೈಲಿ ಅಥವಾ 1.56 ಕಿಲೋಮೀಟರ್ನಂತೆ ಸ್ನೇಹಿತರೆ, 1.56 ಕಿಲೋಮೀಟರ್ನಂತೆ ನಾವೇನ್ ಮಾಡಬಹುದು ಅಂದ್ರೆ DC ಕರೆಂಟನ್ನು ಬಳಕೆಯಲ್ಲಿ ತರಬಹುದು. ಆದರೆ ಇದು ವೆಚ್ಚದಾಯ, ತುಂಬಾ ದೂರಕ್ಕೆ ವರ್ಗಾವಣೆ ಮಾಡುವುದಕ್ಕೆ ಸಾಧ್ಯ ಆಗಲ್ಲ. ಸೊ ಹೀಗಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೇರ ವಿದ್ಯುತ್ನ ಪರಿಚಯ ಮಾಡಿದಂಥವ್ರು ಯಾರು ಅಂದ್ರೆ ನಮ್ಮ ಬಲ್ಬ್ ಅನ್ನು ಕಂಡುಹಿಡಿದಿರುವಂತಹ, ಸೊ ನಾವು ನಿತ್ಯ ಜೀವನದಲ್ಲಿ ಬಳಕೆಯಲ್ಲಿ ತಂದಿರುವಂತಹ ಬಲ್ಬ್ ಅನ್ನು ಕಂಡುಹಿಡಿದಿರ್ತಕ್ಕಂತಹ ಬಲ್ಬ್ ಅನ್ನು ಕಂಡುಹಿಡಿದಿರ್ತಕ್ಕ ಸರ್ ಥಾಮಸ್ ಆಲ್ವಾ ಎಡಿಸನ್. ಈ ಎಡಿಸನ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದವ್ರು ಯಾರು ಅಂದ್ರೆ ಟೆಸ್ಲಾ. ಆ ಟೆಸ್ಲಾ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪರ್ಯಾಯ ವಿದ್ಯುತ್ನ ಪರಿಚಯವನ್ನ ಮಾಡಿಕೊಡ್ತಾರೆ. ಹಾಗಾದರೆ ಪರಿಚಯ, ಅದನ್ನೇ ನಾವು ನೋಟಿಸ್ ಮಾಡುವಂಥದ್ದು ಪರ್ಯಾಯ ವಿದ್ಯುತ್. ಪರ್ಯಾಯ ವಿದ್ಯುತ್ನ ಸಹಕಾರ ಹೇಗೆ ಸರ್? ನೋಡಿ ಸರ್, ಪರ್ಯಾಯ ವಿದ್ಯುತ್ನ ಸಹಕಾರ ಹೇಗೆ ಅಂತ ಹೇಳಿದ್ರೆ, ನಾವು ನಿತ್ಯ ಜೀವನದಲ್ಲಿ ಇದನ್ನೇ ಬಳಕೆಯಲ್ಲಿ ತರ್ತಕ್ಕಂಥದ್ದು. ಈ ಬಳಕೆಯಲ್ಲಿ ತರುವಂತಹ AC ಯನ್ನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಬೇಕಾದ ಕಡೆಗೆ ನಾವೇನ್ ಮಾಡ್ತೀವಿ ಅಂದ್ರೆ DC ಆಗಿ ಪರಿವರ್ತನೆ ಮಾಡ್ತೀವಿ. ಏನನ್ನ ಬಳಕೆ ಮಾಡಿ? ಡಯೋಡ್ಗಳನ್ನ ಬಳಕೆ ಮಾಡಿ. ಹಾಗಾದ್ರೆ ಪರಿವರ್ತಿತ ವಿದ್ಯುತ್ ಅಂತ ಆಯ್ತು. ಯಾವುದು? AC. DC ಯನ್ನ ನಾವು ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಾವು AC ಯನ್ನ ನಾವು ಬಳಕೆಯಲ್ಲಿ ತಗೊಂಡ್ಬರ್ತೀವಿ. AC ಇನ್ನೊಂದು ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಬಳಕೆಯಲ್ಲಿ ತರಬೇಕಾದಂಥದ್ದಲ್ಲಿ ಪರಿವರ್ತಿತ ವಿದ್ಯುತ್ತನ್ನ ಬಳಕೆ ಮಾಡಬಹುದು. ಇನ್ನೊಂದು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಪರ್ಯಾಯ ವಿದ್ಯುತ್ತನ್ನ TC ಅಥವಾ ಟ್ರಾನ್ಸ್ಫಾರ್ಮರ್ಗಳನ್ನ ಬಳಕೆ ಮಾಡಿ ತುಂಬಾ ದೂರದ ಊರುಗಳಿಗೆ ಏನ್ ಮಾಡಬಹುದು, ವರ್ಗಾವಣೆಯಲ್ಲಿ ತರಬಹುದು. ಸೊ ಹೀಗಾಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಪರ್ಯಾಯ ವಿದ್ಯುತ್ತನ್ನು ಹೆಚ್ಚು ಬಳಕೆಯಲ್ಲಿ ತರಲಾಗುತ್ತೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಇದಕ್ಕೆ ಸರಿಯಾದ ಉತ್ತರವನ್ನ ನಾವು ಗಮನಿಸಬೇಕಾಗಿರೋದು ಅಂತಂದ್ರೆ ಯಾವ್ದಾಗಿರುತ್ತೆ? ಪರ್ಯಾಯ ವಿದ್ಯುತ್ ಅಥವಾ ಏನಾಗಿರುತ್ತೆ? AC ಆಗಿರುತ್ತದೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ನಾವು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ಹೇಳಿ ನೋಡ್ತಾ ಬರೋಣ. ಮೋಡದ ಅಂಚಿನಿಂದ ಬೆಳಕು ಹರಡುವ ಕ್ರಿಯೆಗೆ ಡ್ಯಾಶ್ ಎನ್ನುವರು ಅಂತ ಹೇಳಿದೆ. ಓಕೆ, ಎನ್ನುವರು. ಓಕೆ, ಎನ್ನುವರು ಅಂತ ಹೇಳಿದ್ರೆ ಸಾಕಾಗುತ್ತೆ ಅಲ್ಲಿ. ಸೊ ಹಾಗಾದ್ರೆ ಏನೇನಂತ ಕರಿತೀವಿ? ಮೋಡದ ಬೆಳಕಿನ, ಅದಕ್ಕೆ ಮೋಡದ ಮರೆಯಲ್ಲಿ ಸೂರ್ಯನಿದ್ದಾಗ ಅವುಗಳ ಅಂಚುಗಳು ಏನಾದರೂ ಓಕೆ ಹೊಳೆದರೆ ಏನಂತ ಕರಿತೀರಾ? ಅಲ್ಲಿ ಆಪ್ಷನ್ ಇದೆ. ಏನೇನಿದೆ? ಬೆಳಕಿನ ವಿವರ್ತನ ಏನಂತ ಕರಿತೀವಿ? ಬೆಳಕಿನ ವಿವರ್ತನವನ್ನ ಅಂತ ಹೇಳಿದ್ರೆ ಡಿಫ್ರಾಕ್ಷನ್ ಆಫ್ ಲೈಟ್ ಅಂತೇಳಿ ಕರೆಯಲಾಗುತ್ತೆ. ಡಿಫ್ರಾಕ್ಷನ್ ಆಫ್ ಲೈಟ್. ಹಾಗಾದ್ರೆ ಇನ್ನೊಂದು ನೋಡ್ಬೋದಾಯ್ತು ಅಂದ್ರೆ ವ್ಯತೀಕರಣ, ಇಂಟರ್ಫರೆನ್ಸ್ ಆಫ್ ಲೈಟ್, ಇಂಟರ್ಫರೆನ್ಸ್ ಅಂತೇಳಿ ಕರೀತೇವೆ. ಇನ್ನೊಂದು ನೋಡೋದಾಯ್ತು ಅಂತ ಹೇಳಿದ್ರೆ ವಕ್ರೀಭವನ, ರಿಫ್ರಾಕ್ಷನ್ ಆಫ್ ಲೈಟ್. ರಿಫ್ರಾಕ್ಷನ್ ಆಫ್ ಲೈಟ್, ಬೆಳಕಿನ ಪ್ರತಿಫಲನ, ರಿಫ್ಲೆಕ್ಷನ್ ಆಫ್ ಲೈಟ್. ಹೀಗೆ ಹೇಳಿದ್ರು.
ಇದಕ್ಕೆ ಸರಿಯಾದ ಉತ್ತರವನ್ನ ನಾವು ನೋಟಿಸ್ ಮಾಡೋದಾಯ್ತು ಅಂದ್ರೆ ಬೆಳಕಿನ ಅಂಚಿನಿಂದ ಬೆಳಕು ಹೊಳೆಯುವ ಕ್ರಿಯೆಯನ್ನ ಏನಂತ ಕರಿಬಹುದು ಅಂದ್ರೆ ಬೆಳಕಿನ ವಿವರ್ತನ, ಡಿಫ್ರಾಕ್ಷನ್ ಆಫ್ ಲೈಟ್ ಅಂತ ಹೇಳಬಹುದು. ಓಕೆ, ಇದು ಬರೀ ಮೋಡದಲ್ಲಿ ಅಷ್ಟೇ ಅಲ್ಲ ನಡೆಯುವಂಥದ್ದು. ಓಕೆ, ಚಿತ್ರ ಸಮೇತ ತೋರಿಸ್ತಾ ಇದ್ದೇನೆ. ಮೋಡದಲ್ಲಿ ಅಷ್ಟೇ ಅಲ್ಲ ನಡೆಯೋದು. ಯಾವ್ದ್ರ ಮೇಲೆ ನಡೆಯುತ್ತೆ? ಲೋಹಿತ ವಸ್ತುಗಳ ಮೇಲೆ ಬೆಳಕು ಬಿದ್ದಾಗಲೂ ಸಹಿತ, ಲೋಹಿತ ವಸ್ತುಗಳ ಮೇಲೆ ಬೆಳಕು ಬಿದ್ದಾಗಲೂ ಸಹಿತ ಅವುಗಳ ಅಂಚುಗಳು ಸಹಿತ ಏನಾಗುತ್ತವೆ? ಹೊಳೆಯುತ್ತವೆ. ಫಾರ್ ಎಕ್ಸಾಂಪಲ್, ಬೆಳ್ಳಿ ಇರಬಹುದು, ಸಾಮಾನ್ಯವಾಗಿ ಬಂಗಾರ ಇರಬಹುದು, ಅಥವಾ ಚಿನ್ನ ಅಂತ ಕರಿತೇವೆ, ಗೋಲ್ಡ್ ಅಂತ ಹೇಳಿ ಕರಿತೇವೆ. ಇದರ ನಂತರ ತಾಮ್ರ ಇರಬಹುದು. ಓಕೆ, ಸಾಮಾನ್ಯವಾಗಿ ಅಲ್ಯೂಮಿನಿಯಮು ಸಹಿತ ಏನಾಗಿರುತ್ತೆ? ಹೊಳೆಯುತ್ತೆ. ಒಟ್ಟಾರೆ ಲೋಹಿತ ವಸ್ತುಗಳಿಗೆ ಹೊಳೆಯುವ ಗುಣ ಇರ್ತದೆ. ಆ ಅಂಚುಗಳಲ್ಲಿ ಹೊಳೆಯುವ ಗುಣವನ್ನೇ ಏನಂತ ಕರಿತೇವೆ? ಬೆಳಕಿನ ವಿವರ್ತನ. ಹಾಗಾದ್ರೆ ಮುಂದಿನ ತರಗತಿಗಳಲ್ಲಿ ಕೆಲವೊಂದರಲ್ಲಿ ಬೆಳಕು ಅನ್ನೋ ಕಾನ್ಸೆಪ್ಟ್ ಅನ್ನು ನಾನು ತಗೊಂಡ್ಬಂದಾಗ ಇನ್ನೂ ವಿವರಣಾತ್ಮಕವಾಗಿ ತಗೊಳ್ತೇನೆ. ಆದ್ರೆ ಲೈಟ್ ಆಗಿ ಹಿಂಗಂದ್ರೆ ಏನು ಅಂತೇಳಿ ನೋಡ್ಕೊಂಡು ಹೋಗೋಣ. ನೀವೆಲ್ಲ ಎಕ್ಸಾಮ್ಸ್ಗಳಲ್ಲಿ ನೋಡಿರ್ತೀರಿ, ಕೇಳಿರ್ತೀರಿ ವ್ಯತೀಕರಣವನ್ನ. ಏನು ವ್ಯತೀಕರಣ ಅಂತ ಹೇಳಿದ್ರೆ, ಓಕೆ, ಆ ವ್ಯತೀಕರಣದಲ್ಲಿ ಏನಾಗಿರುತ್ತೆ? ರಸ್ತೆಗಳ ಮೇಲೆ ಅಥವಾ ನೀರಿನ ಮೇಲೆ ಜಿಡ್ಡಿನ ಅಂಶ, ಆಯಿಲ್ ಫಿಲ್ಮ್ ಅಂತೇಳಿ ಕರಿತೇವೆ. ಜಿಡ್ಡಿನ ಅಂಶ ಪತನಗೊಂಡು ಬೆಳಕಿನ ಕಿರಣಗಳು ಒಂದರ ಮೇಲೊಂದರಂತೆ ಹರಡಿ ಏನಾಗುತ್ತೆ ಅಂತ ಹೇಳಿದ್ರೆ ಬಣ್ಣದ ಕಲರವವನ್ನು ನೀಡುತ್ತೆ. ಅದನ್ನು ವ್ಯತೀಕರಣ ಅಂತ ಹೇಳಿ ಕರೀತೇವೆ. ಓಕೆ, ಸೊ ಹಾಗಾದ್ರೆ ಸೂಪರ್ ಇಂಪೋಸ್ ಆನ್ ಒನ್ ಅನದರ್, ಲೈಟ್ ವೇವ್ಸ್ ಆರ್ ಸೂಪರ್ ಇಂಪೋಸ್ ಆನ್ ಒನ್ ಅನದರ್ ವಿಚ್ ಗಿವ್ಸ್ ಕಲರ್ ಪ್ಯಾಟರ್ನ್ಸ್, ದಟ್ ಇಸ್ ಕಾಲ್ಡ್ ಇಂಟರ್ಫರೆನ್ಸ್ ಆಫ್ ಲೈಟ್. ಇದನ್ನ ನಾವು ಇನ್ನೊಂದು ಎಕ್ಸಾಂಪಲ್ ಕೊಡೋದಾಯ್ತು ಅಂದ್ರೆ, ಮಳೆಗಾಲದಲ್ಲಿ ರಸ್ತೆಗಳ ಮೇಲೆ ಪೆಟ್ರೋಲ್ ಉತ್ಪನ್ನಗಳು ಹರಡಿದಾಗ ಸಾಮಾನ್ಯವಾಗಿ ಏನಾಗಿರುತ್ತೆ? ನಮಗೆ ಇಲ್ಲಿ ಬೆಳಕಿನ ಅಂದ್ರೆ ಬಣ್ಣದ ಕಲರವವನ್ನು ನಾವು ನೋಡ್ತೇವೆ. ಇನ್ನೊಂದು ಕಡೆ ನೋಡ್ತೇವೆ ಯಾವುದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಬಟ್ಟೆ ತೊಳೆಯುವಾಗ ಸೋಪಿನ ನೀರಿನ ಗುಳ್ಳೆಗಳ ಮೇಲೆ, ಓಕೆ, ಸೋಪಿನ ನೀರಿನ ಗುಳ್ಳೆಗಳ ಮೇಲೂ ಸಹಿತ ಇದಿರುತ್ತೆ. ವ್ಯತೀಕರಣ ಅಂತೇಳಿ ಕರೆಯಲಾಗುತ್ತೆ. ಹಾಗಾದ್ರೆ ವಕ್ರೀಭವನ ಅಂತ ಹೇಳಿದ್ರೆ ಸಾಕಷ್ಟು ಎಕ್ಸಾಂಪಲ್ಗಳನ್ನು ನೀಡಬಹುದು. ಈಗ ಸಂಜೆ, ಮಾರ್ನಿಂಗ್ ಮತ್ತೆ ಈವ್ನಿಂಗ್, ಬೆಳಗಿನ ಮತ್ತು ಸಂಜೆಯ ಸಮಯದಲ್ಲಿ ಸೂರ್ಯ ಇರುವ ಆಕಾರಕ್ಕಿಂತಲೂ ಅಥವಾ ನೆತ್ತಿಯ ಸೂರ್ಯನಿಗಿಂತಲೂ ಏನಾಗಿರ್ತಾನೆ? ದೊಡ್ಡದಾಗಿ ಗೋಚರಿಸುವನು, ವಕ್ರೀಭವನ. ಓಕೆ, ಉಳಿದವೆಲ್ಲ ಸಾಮಾನ್ಯವಾಗಿ ನೋಡಿರ್ತಾರೆ, ನೀರಿನ ಮೇಲೆ ಸ್ಕೇಲ್ ಅಥವಾ ಪೆನ್ಸ್ ಮುರಿದಂತೆ ಕಾಣುವುದು. ಓಕೆ, ಸಾಂದ್ರ ಮಾಧ್ಯಮದಲ್ಲಿದ್ದ ವಸ್ತುಗಳು ಬಿಗ್ ಇನ್ ಸೈಜ್, ದೊಡ್ಡದಾಗಿರುವಂತೆ ಕಾಣಿಸುವುದು. ಓಕೆ, ನಂತರ ನೀರಿನಲ್ಲಿ ಮೀನಿನ ಸ್ಥಾನ ಬದಲಾದಂತೆ ಅನಿಸುವುದು. ಮತ್ತೆ ಇನ್ನೊಂದು ಹೇಳ್ಬೋದು, ಎಲ್ಲಿ ಅಂತ ಹೇಳಿದ್ರೆ ನೀರು ತುಂಬಿದ ಪಾತ್ರೆಯ ತಳ, ಬಾವಿಯ ತಳ, ಹೌದಾ, ಈಜುಕೊಳದ ತಳ ಮೇಲೆ ಬಂದಂತೆ ಅನಿಸುವುದು. ಇವೆಲ್ಲ ಏನಾಗಿರುತ್ತೆ? ಬೆಳಕಿನ ವಕ್ರೀಭವನಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿರ್ತವೆ. ಓಕೆ, ಹಾಗಾದ್ರೆ ಪ್ರತಿಫಲನ ಎಂದರೆ, ಪ್ರತಿಫಲನ ಅಂತ ಹೇಳಿದ್ರೆ ಪತನಗೊಂಡ ಮಾಧ್ಯಮದಲ್ಲಿಯೇ ಹಿಂದಿರುಗುವ ಕ್ರಿಯೆ. ಬೌನ್ಸಿಂಗ್ ದ ರೇ ಆಫ್ ಲೈಟ್ ಇನ್ ದ ಸೇಮ್ ಮೀಡಿಯಂ. ಓಕೆ, ದಟ್ ಈಸ್ ಕಾಲ್ಡ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಕರೆಯಲಾಗುತ್ತೆ. ಹಾಗಾದರೆ ನಾವೆಲ್ಲ ಇಲ್ಲೆಲ್ಲ ನೋಟಿಸ್ ಮಾಡುವಂತಹ ರೀತಿಗಳು ಏನು ಅಂತ ಹೇಳಿದ್ರೆ, ಇದಕ್ಕೆ ಸರಿಯಾದ ಉತ್ತರ ಮೋಡದ ಅಂಚುಗಳು. ಓಕೆ, ಬೆಳಕು, ಮೋಡದ ಅಂಚಿನಿಂದ ಬೆಳಕು ಹರಡುವ ಕ್ರಿಯೆನೇನಂತ ಕರಿತೀವಿ ಅಂದ್ರೆ ವಿವರ್ತನೆ. ಇದು ಸರಿಯಾದ ಉತ್ತರವಾಗಿರುತ್ತದೆ. ಓಕೆ, ಹಾಗೆ ನೋಟ್ ಮಾಡ್ಕೊಳ್ತಾ ಬರಬೇಕು. ಓಕೆ, ಬರೀ ಕೇಳಿ ಬಿಡುವಂಥದ್ದಲ್ಲ ಈ ಕಾನ್ಸೆಪ್ಟ್ಗಳು. ಮುಂದಿನ ತರಗತಿಗಳಲ್ಲಿ ಇನ್ನೂ ಹೆಚ್ಚಿನದಾದ ವಿವರಣಾತ್ಮಕವಾದಂತಹ ಕಾನ್ಸೆಪ್ಟ್ಗಳನ್ನು ತಗೊಂಡ್ಬರ್ತಾ ಇದ್ದೀನಿ. ಓಕೆ, ಅದಕ್ಕಿಂತ ಮುಂಚಿತವಾಗಿ ಇದರಲ್ಲಿ ನಾವು ನೋಡೋದಾಯ್ತು ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಪ್ರತಿಧ್ವನಿ, ಏನು ಎಕೋ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗಾದ್ರೆ ಪ್ರತಿಧ್ವನಿ ಆಗಲು ಇರಬೇಕಾದ ಕನಿಷ್ಠ ದೂರವನ್ನು ಕೇಳ್ತಾ ಇದ್ದಾರೆ. ಕನಿಷ್ಠ ದೂರ ಎಷ್ಟು ಅಂತ ಹೇಳಿ ಕರೀತಾರೆ? ಎಕೋ ಡಿಸ್ಟೆನ್ಸ್. ವೆರಿ ಸಿಂಪಲ್, ಎಕೋ ಡಿಸ್ಟೆನ್ಸ್ ಅಂತ ಕೇಳ್ತಾರೆ. ನಿಮಗೆ ಸಾಕಷ್ಟು ಬಾರಿ ಇದ್ರ ಮೇಲೆ ಕ್ವಶನ್ಸ್ಗಳನ್ನು ನಾವು ನೋಟಿಸ್ ಮಾಡ್ತೇವೆ. ಸೊ ಹಾಗಾದ್ರೆ ಎಕೋ ಡಿಸ್ಟೆನ್ಸ್ ಸಾಮಾನ್ಯವಾಗಿ ಡಿಯರ್ ಫ್ರೆಂಡ್ಸ್ ಇಲ್ಲಿ ಒಂದು ಏನು ಅಂತ ಹೇಳಿದ್ರೆ ಇದು 17 ಮೀಟರ್ ಆಗಬೇಕು. ಓಕೆ, ಟೈಪ್ ಮಿಸ್ಟೇಕಲ್ಲೆಲ್ಲ ಆಗಿರಬೇಕು. ಓಕೆ, 17 ಮೀಟರ್ ಸರಿಯಾದ ಉತ್ತರನೇ ಏನಾಗಿರುತ್ತೆ ಅಂದ್ರೆ 17 ಮೀಟರ್ ಅಂತೇಳಿ ಕರೆಸ್ತೇವೆ. ಹಾಗಾದ್ರೆ 17 ಮೀಟರ್, ಹಾಗಾದ್ರೆ 25 ಸೆಂಟಿಮೀಟರ್ 100 ಇವೆರಡು ನಾವು ನಿಮ್ಮನ್ನ ಕನ್ಫ್ಯೂಸ್ ಮಾಡೋದಕ್ಕೆ ನೀಡಿರುವಂತಹ ಉತ್ತರಗಳಾಗಿರ್ತದೆ. ಆದರೆ 25 ಸೆಂಟಿಮೀಟರ್ಗೆ ಒಂದು ಉತ್ತರವನ್ನ ನಾವು ತಗೋಬಹುದು ಒಂದು ಸ್ಟೇಟ್ಮೆಂಟ್ ಅಲ್ಲಿ. ಏನು? ನಮ್ಮ ಕಣ್ಣಿನಿಂದ ಯಾವುದೇ ವಸ್ತುಗಳು ನಮ್ಮ ಕಣ್ಣಿನಿಂದ ಸ್ಪಷ್ಟವಾಗಿ ಕಾಣಲು ಇರಬೇಕಾದಂತಹ ಕನಿಷ್ಠ ದೂರ ಎಷ್ಟಪ್ಪ ಅಂತ ಹೇಳಿದ್ರೆ ಅದು 25 ಸೆಂಟಿಮೀಟರ್ ಆಗಿರುತ್ತದೆ. 25 ಸೆಂಟಿಮೀಟರ್ ಎಲ್ಲಿ ನೋಡ್ತೇವೆ? 25 ಸೆಂಟಿಮೀಟರ್ ಅಂದಾಗ ನೀವು ನಿಮ್ಮ ನೋಟ್ ಬುಕ್ಕನ್ನು ಓಕೆ ಬೆಂಚ್ ಮೇಲೆ ಇಟ್ಟು, ಓಕೆ, ಪುಸ್ತಕವನ್ನು ಇಟ್ಟು ನಿಮ್ಮ ಕಣ್ಣು ಹಾಗೂ ನಿಮ್ಮ ಪುಸ್ತಕದ ಮೇಲಿರ್ತಕ್ಕಂಥ ಅಥವಾ ಬರೆಯುವಾಗ ನೀವು ಇರುವಂತಹ ಡಿಸ್ಟೆನ್ಸ್ ಅನ್ನು ಏನಂತ ಕರಿತೀರಿ ಗೊತ್ತಾ? ಅದನ್ನು 25 ಸೆಂಟಿಮೀಟರ್ ಅಂತ ಕರಿತೇವೆ. ಅದಕ್ಕಾಗಿ ನಾವೇನು ಮಾಡಬಾರ್ದು? ಬೆಂಚಿನ ಮೇಲೆ ಪುಸ್ತಕಗಳನ್ನು ಇಟ್ಟು ಅಥವಾ ಬ್ಯಾಗನ್ನು ಇಟ್ಟು ಅದರ ಮೇಲೆ ಪುಸ್ತಕವನ್ನು ಇಟ್ಕೊಂಡು ಬರಿಬಾರ್ದು. ನಮ್ಮ ಐಸೈಟ್ಗೆ ನಾವು ಏನು ಮಾಡ್ತೀವಿ ಅಂದರೆ ಆಗಾಗ ತೊಂದರೆಯನ್ನು ಕೊಡ್ತಾನೆ ಇರ್ತೀವಿ. ಹಾಗಾದರೆ ನಾವು ನೆಕ್ಸ್ಟ್ ನೋಡೋದಾಯ್ತು ಅಂತ ಹೇಳಿದ್ರೆ ಇಲ್ಲಿ
ನೀಲಿ ಚಂದಿರ ಮಾನವನಿಗೆ ಕಾಣಬೇಕಾದರೆ ಭೂಮಿಯಲ್ಲಿ ಡ್ಯಾಶ್ ಆಗಿರಬೇಕು, ಅಥವಾ ಇಲ್ಲಿರ್ತಕ್ಕಂಥವುಗಳನ್ನ ತುಂಬಬೇಕು ನಾವು. ಓಕೆ, ಹಾಗಾದ್ರೆ ಏನದು ನೀಲಿ ಚಂದಿರ, ಕೆಂಪು ಚಂದಿರ ಕೇಳಿದ್ದೇವೆ ಇದನ್ನ. ಓಕೆ, ನೀಲಿ ಚಂದಿರಗಳು ಆಗಬೇಕು ಅಂದ್ರೆ ಬ್ಲೂ ಮೂನ್ ಅಂತ ಕರಿತೀವಿ ಇದನ್ನ ನಾವು. ಬ್ಲೂ ಮೂನ್ ಇದು ರೇರ್ ಕೇಸಲ್ಲಿ ನಡೆಯುವಂಥದ್ದು, ವರ್ಷಕ್ಕೆ ಕನಿಷ್ಠ ಒಂದು ಬಾರಿಯಾದರೂ ಈ ರೀತಿಯಾದಂಥದ್ದು ನಮಗೆ ಕಂಗೊಳಿಸುತ್ತೆ. ಕೆಲವು ಬಾರಿ ಇದು ಕಾಣಿಸೋದೇ ಇಲ್ಲ. ಓಕೆ, ಇನ್ನು ಕೆಲವು ಬಾರಿ ಏನಾಗಿರುತ್ತೆ ಕಾಣಿಸುತ್ತೆ, ಆದ್ರೆ ಕನಿಷ್ಠ 2 ಬಾರಿ ಕಾಣಿಸಲೇಬೇಕು. ಅದರಲ್ಲಿ ನಿಮಗೆ ಆಪ್ಷನ್ಸ್ಗಳನ್ನ ಏನ್ ನೀಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಈ ರೀತಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಕನಿಷ್ಠ 2 ಬಾರಿ ಹುಣ್ಣಿಮೆ, ಕನಿಷ್ಠ 2 ಬಾರಿ ಅಮಾವಾಸ್ಯೆ ನಡೆದಿರಬೇಕು, ನೆಕ್ಸ್ಟ್ ಭೂಮಿಯಲ್ಲಿ ನೀರು ಆವಿಯಾಗಿರಬೇಕು, ನಂತರ ಆಕಾಶ ನೀಲಿ ಕಾಣುವುದರಿಂದ. ಓಕೆ, ರೀಸನ್ಸ್ಗಳನ್ನು ಕೊಡ್ತಾ ಹೋಗಿದ್ದಾನೆ. ಹಾಗಾದ್ರೆ ಸರಿಯಾದ ಉತ್ತರ ಓಕೆ ನಾವೆಲ್ಲ ನೋಟಿಸ್ ಮಾಡುವಂಥದ್ದು ಯಾವುದು ಅಂದರೆ ಕನಿಷ್ಠ 2. ಓಕೆ, ಕನಿಷ್ಠ 2 ಹುಣ್ಣಿಮೆಗಳಾದರೂ ನಡೆದಿರಬೇಕು. ಓಕೆ, 2 ಹುಣ್ಣಿಮೆಗಳು ಅಂತೇಳಿ ಬಂದಾಗ ಆ ತಿಂಗಳ ಓಕೆ ಒಂದು 30 ದಿನ ಅಂತೇಳಿ ನಾವೇನು ನೋಟಿಸ್ ಮಾಡ್ತೀವಲ್ಲ, ಈ 30 ದಿನದಲ್ಲಿ 4 ವಾರಗಳನ್ನು ನಾವು ಡಿವೈಡ್ ಮಾಡ್ತೀವಿ. ಕನಿಷ್ಠ 4 ವಾರಗಳು ಡಿವೈಡ್ ಆಗ್ತವೆ. ಈ 4 ವಾರದಲ್ಲಿ ಮೊದಲನೇ ವಾರದಲ್ಲಿ ಒಮ್ಮೆ ಹುಣ್ಣಿಮೆ ನಡೆದಿರಬೇಕು, ಮೊದಲನೇ ವಾರದಲ್ಲಿ. ನೆಕ್ಸ್ಟ್ ಕೊನೆ ವಾರದಲ್ಲಿ ಏನಾಗಿರಬೇಕು, ಒಂದು ಹುಣ್ಣಿಮೆ ನಡೆದಿರಬೇಕು. ಓಕೆ, ಹೀಗಿದ್ದರೆ ಮಾತ್ರ ನಮಗೇನಾಗಿರುತ್ತೆ ಅಂತ ಹೇಳಿದ್ರೆ, ನಮಗೆ 2 ಹುಣ್ಣಿಮೆಗಳು ನಡೆದಾಗ ಮಾತ್ರ ಏನಾಗಿರುತ್ತೆ ಅಂತ ಹೇಳಿದ್ರೆ ನೀಲಿ ಚಂದಿರಗಳು ಕಾಣಿಸುತ್ತೆ. ಹಾಗಾದ್ರೆ ಕನಿಷ್ಠ 2 ಅಮಾವಾಸ್ಯೆಗಳು ನಡೆದಾಗ ರೆಡ್ ಮೂನ್ ಅಂತೇಳಿ ಕರಿತೇವೆ, ಕಾಣಿಸೋದೇ ಇಲ್ಲ. ಹೌದಾ? ಓಕೆ, ಕನಿಷ್ಠ ಅಂತೇಳಿ ಬಂದಾಗ ನಾವು ಗಮನಿಸಬೇಕಾಗಿರುವಂಥದ್ದು. ಆದರೆ ಸಮೀಪ ಮತ್ತು ದೂರಗಳ ಆಧಾರದ ಮೇಲೆ ಇದು ಕಂಗೊಳಿಸುತ್ತೆ. ನೀಲಿ ಚಂದಿರ ಆಗಬೇಕು ಅಂದ್ರೆ ಭೂಮಿಗೆ ಸಮೀಪ ಇರಬೇಕು. ಬ್ಲೂ ಶಿಫ್ಟ್ ಅಂತ ಕರಿತೇವೆ. ಯಾರ ಪ್ರಕಾರ? ಇದು ಡಾಪ್ಲರ್ ಪ್ರಕಾರ. ಓಕೆ, ರೆಡ್ ಮೂನ್ ಅಂತ ಹೇಳು ಆಗುತ್ತೆ. ಓಕೆ, ರೆಡ್ ಮೂನ್ ಅಂತ ಹೇಳಿ ಆದಾಗ ಸಾಮಾನ್ಯವಾಗಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಸೂರ್ಯನಿಂದ ಓಕೆ 2 ಹುಣ್ಣಿಮೆಗಳು ನಡೀಲೇಬೇಕು. ಆದರೆ ಭೂಮಿಗೆ ಯಾವಾಗ ಸಮೀಪ ಆಗುತ್ತೋ ಆಗ ನೀಲಿ ಚಂದಿರ ಅಂತ ಕರಿತೀವಿ. ಓಕೆ, 2 ಹುಣ್ಣಿಮೆಗಳು ಆಗಲೇಬೇಕು. ಯಾವುದಕ್ಕೆ? ಕೆಂಪು ಚಂದಿರಕ್ಕೆ, ರೆಡ್ ಮೂನ್ಗೆ. ಆದರೆ ಭೂಮಿಯಿಂದ ಏನಾಗಿರಬೇಕು? ದೂರಕ್ಕೆ ಇರಬೇಕು. ಭೂಮಿಯಿಂದ ದೂರಕ್ಕೆ ಇದ್ದಾಗ ಮಾತ್ರ ಏನಾಗಿರುತ್ತೆ? ರೆಡ್ ಮೂನ್ಗಳನ್ನು ನಾವು ನೋಟಿಸ್ ಮಾಡ್ತೇವೆ. ಓಕೆ, ಗೊತ್ತಿರಲಿ, ಅಮಾವಾಸ್ಯೆಗಳಲ್ಲಿ ಇದು ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಚಂದ್ರನೇ ಕಾಣಂಗಿಲ್ಲ. ಓಕೆ, ಹುಣ್ಣಿಮೆಗಳು ನಡಿಬೇಕು, ಸಮೀಪ ಇದ್ದರೆ ನೀಲಿ ಚಂದಿರ, ದೂರವಿದ್ದರೆ ಕೆಂಪು ಚಂದಿರ. ಓಕೆ, ಹಾಗಾದ್ರೆ ಭೂಮಿಯಲ್ಲಿ ನೀರಾವಿ ನಿಮ್ಮನ್ನ ಕನ್ಫ್ಯೂಸ್ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂಥ ಕಾನ್ಸೆಪ್ಟ್ಗಳಾಗಿರ್ತವೆ. ಓಕೆ, ಹಾಗಾದ್ರೆ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಎಸ್. ಓಕೆ, ಬ್ರಷ್, ನೂಲು, ಹಗ್ಗಗಳ ಓಕೆ ಮಾನೋಮರ್ ಯಾವುದು? ಬ್ರಷ್, ನೂಲು, ಹಗ್ಗಗಳ. ಓಕೆ, ಬ್ರಷ್, ನೂಲು, ಹಗ್ಗಗಳ ಮಾನೋಮರ್ ಅಂತ ಹೇಳಿ ಇದೆ. ಓಕೆ, ಮಾನೋಮರ್, ಪಾಲಿಮರ್ ಅಂತೇಳಿ ನಾವು ನೋಡ್ತೇವೆ. ನಿತ್ಯ ಜೀವನದಲ್ಲಿ ಸಾಕಷ್ಟು ನಮಗೆ ಹೆಲ್ಪ್ ಆಗುವಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಪಾಲಿಮರೇ ಹೆಚ್ಚು ಹೆಲ್ಪ್ ಆಗುವಂಥದ್ದು. ಓಕೆ, ಹಾಗಾದ್ರೆ ಬ್ರಷ್ಗಳಲ್ಲಿ ಹಗ್ಗ, ನೂಲು ಅಂತ ಏನು ಕರಿತೀವಲ್ಲ ಅದರ ಮಾನೋಮರ್ ಸಾಕಷ್ಟು ಸಾರಿ ರಿಪೀಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಅಪ್ಪ ಇದು. ಹಾಗಾದ್ರೆ ನಾವಿಲ್ಲಿ ನೋಟಿಸ್ ಮಾಡುವಂಥದ್ದು ಓಕೆ ಬ್ರಷ್, ನೂಲು, ಹಗ್ಗಗಳು ಅಂತ ಹೇಳಿ ಬಂದಾಗ ಕಾಮನ್ ಆಗಿ ನಾವು ಗಮನಿಸಬೇಕಾಗಿರುತ್ತೆ. ಎಸ್ಟರ್ ಅಂತ ಆಪ್ಷನ್ ಇದೆ, ನಿಯೋಫ್ರಿನ್ ಅಂತ ಇದೆ, ಕಾರ್ಬೋಲ್ಯಾಕ್ಟಮ್ ಅಂತ ಇದೆ, ಇಥಿಲೀನ್ ಅಂತ ಇದೆ. ಓಕೆ, ಹಾಗಾದ್ರೆ ಸರಿಯಾದ ಉತ್ತರ ಓಕೆ ಈಗ ಕೆಲವರೆಲ್ಲ ಕೊಟ್ಟಿರ್ತಾರೆ ಕಾರ್ಬೋಲ್ಯಾಕ್ಟಮ್ ಅಂತ ಹೇಳಿ ಕರೆಯಲಾಗುತ್ತೆ. ಓಕೆ, ಇಲ್ಲಿ ಇದೇನಂತ ಕರಿತೀವಲ್ಲ ಇವು ಮೂರನ್ನು ಏನಂತ ನೋಟಿಸ್ ಮಾಡಿದಿರಲ್ಲಪ್ಪ, ಇವುಗಳು ನಥಿಂಗ್ ಬಟ್ ನೈಲಾನ್ ಅಂತ. ನಿಮಗೆ ನೈಲಾನ್ ಅಂತನೂ ಕೊಟ್ಟಿರಲ್ಲ ಎಕ್ಸಾಮ್ಸ್ಗಳಲ್ಲಿ. ಓಕೆ, ನೈಲಾನ್ ಅಂತನೂ ಕೊಟ್ಟಿರಲ್ಲ. ಸೊ ಆದರೆ ನಾವೇನು ಮಾಡಬೇಕಾಗಿರುತ್ತೆ ಅಂದರೆ ಇವುಗಳನ್ನ ಐಡೆಂಟಿಫಿಕೇಶನ್ಗೆ ತಗೋಬೇಕಾಗಿರುತ್ತೆ. ಬ್ರಷ್, ನೂಲು, ಹಗ್ಗ ಸಾಮಾನ್ಯವಾಗಿ ಏನಾಗಿರುತ್ತೆ ಸವಕಳಿ ಇಲ್ಲದಂಥದ್ದು. ಓಕೆ, ಕಬ್ಬಿಣದ ತಂತಿಗಿಂತಲೂ ಏನಾಗಿರುತ್ತೆ ಕಠಿಣವಾದಂಥದ್ದು, ಹರ್ಕೊಳಂಗಿಲ್ಲ, ಮೀನ್ಸ್ ಕಟ್ಟಾಗೋಂಗಿಲ್ಲ ಇವು. ಅದಕ್ಕಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ನೈಲಾನ್ ಅನ್ನ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಹೆಚ್ಚು ಬಳಕೆಯಲ್ಲಿ ತಂದಿರ್ತೀವಿ. ನಾವು ನಮ್ಮ ಮನೆಗಳಲ್ಲಿ ಹಲ್ಲುಜ್ಜುವಂಥ ಬ್ರಷ್ಗಳು ಮತ್ತೆ ಬಟ್ಟೆ ತೆಕ್ಕುವಂಥ ಬ್ರಷ್ಗಳನ್ನು ನೀವು ನೋಡಿದ್ರೆ ಅವೆಲ್ಲ ಬೆಂಡ್ ಆಗಬೇಕು, ಅವಾಗಲೇ ನಮಗೆ ಬೇಜಾರಾಗಿ ಎಸಿತೇವೆ, ಅಲ್ಲಿವರೆಗೂ ನಾವು ಎಸೆಯೋದೇ ಇಲ್ಲ. ಓಕೆ, ಹಾಗೆ ನಾವಿಲ್ಲಿ ನಾವು ನೋಟಿಸ್ ಮಾಡೋದೇ ಅದು ಅವುಗಳ ಸವಕಳಿ ಇರೋಂಗಿಲ್ಲ. ಹಾಗಾದ್ರೆ ಸರಿಯಾದ ಉತ್ತರ ನೈಲಾನ್ನ ಮಾನೋಮರ್ ಯಾವುದಪ್ಪ ಅಂತ ಹೇಳಿದ್ರೆ ಕಾರ್ಬೋಲ್ಯಾಕ್ಟಮ್ ಆಗಿರುತ್ತದೆ. ಹಾಗಾದರೆ ಎಸ್ಟರ್ ಅಂತೇಳಿ ಬಂದಾಗ ಪಾಲಿಸ್ಟರ್ ಇದರ ಪಾಲಿಮರ್. ಓಕೆ, ಹಾಗಾದ್ರೆ ನಿಯೋಫ್ರಿನ್ ಅಂತ ಹೇಳಿ ಬಂದಾಗ ಕ್ಲೋರೋಫ್ರಿನ್ ಎಂಬುದು ಏನಾಗಿರುತ್ತೆ ಇದರ ಮಾನೋಮರ್ ಆಗಿರುತ್ತದೆ. ಓಕೆ, ಇದರ ಮಾನೋಮರ್ ಇಲ್ಲಿ ನಾನು ಕೊಟ್ಟಿರೋದು ಏನಾಗಿರುತ್ತೆ ಪಾಲಿಮರ್ ಇದು ನಿಯೋಫ್ರಿನ್. ಕ್ಲೋರೋಫ್ರಿನ್ ಎಂಬುದು
ಮಾನೋಮರ್. ಹಾಗಾದ್ರೆ ಎಸ್ಟರ್ ಎಂಬುದು ಮಾನೋಮರ್. ಓಕೆ, ಇದರ ಪಾಲಿಮರ್ ಯಾವುದು ಅಂದ್ರೆ ಪಾಲಿಸ್ಟರ್. ಹಾಗಾದ್ರೆ ಎಸ್ಟರ್, ಪಾಲಿಸ್ಟರ್. ಈಥಿನ್ ಪಾಲಿಥಿನ್ಗಳು. ಪಾಲಿಥಿನ್ ಪ್ಲಾಸ್ಟಿಕ್ ಕವರ್ಸು, ಫೋಟೋ ಫಿಲ್ಮ್ಸು ಇಂಥವುಗಳನ್ನು ನಾವು ನೋಟಿಸ್ ಮಾಡ್ತೇವೆ. ಹೀಗೆ ನಾವೇನು ಮಾಡ್ತೀವಿ ಗಮನಿಸಬಹುದಾದಂಥದ್ದು. ಹಾಗಾದರೆ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ತಾ ಇದ್ದೀವಿ ಅಂದರೆ ಇಲ್ಲಿ ಗೊತ್ತಿರಲಿ, ಅತಿ ಸಣ್ಣ ಕಣಗಳ ಸರಳ ಗುಂಪನ್ನು ಏನಂತ ಕರಿತೀವಿ ಅಂದರೆ ಮಾನೋಮರ್ ಅಂತೇಳಿ ಕರೆಯಲಾಗುತ್ತೆ. ಮಾನೋಮರ್ಸ್. ಓಕೆ, ಮಾನೋಮರ್ಸ್ ಅಂತೇಳಿ ಕರೆಯಲಾಗುತ್ತೆ. ಓಕೆ, ಇದರ ಅಧಿಕ ಗುಂಪನ್ನ, ಮೋನೋ ಎಂದರೆ ಸಿಂಗಲ್, ಓಕೆ ಒಂದು ಬಾಂಡಿಂಗ್. ಪಾಲಿಮರ್, ಇದರ ಅಧಿಕ ಗುಂಪನ್ನ ಏನಂತ ಕರಿತೀವಿ ಅಂದ್ರೆ ಪಾಲಿಮರ್ಸ್ ಅಂತ ಕರೆಯಲಾಗುತ್ತೆ. ಓಕೆ, 8ನೇ ತರಗತಿಯಲ್ಲಿ ಏನಾಗಿರುತ್ತೆ ಈ ಕಾನ್ಸೆಪ್ಟ್ಗಳೆಲ್ಲವೂ ರಿಪೀಟ್ ಆದಂಥವುಗಳನ್ನು ಗಮನಿಸಬಹುದು. ಹಾಗಾದ್ರೆ ನಾವಿಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ಗಳಿಗೆ ಹೋಗ್ತಾ ಇದ್ದೀವಿ. ಓಕೆ, ಯಾವುದಪ್ಪ ಅದು ನೋಡ್ತಾ ಹೋಗೋಣ. ಹೆಣ್ಣು ಮಗುವಿನ ಜನನಕ್ಕೆ ಕಾರಣ. ಭಾಳ ಚೆನ್ನಾಗಿದೆ ಕಾನ್ಸೆಪ್ಟ್ ಇದು. ಓಕೆ, ಕೆಲವೊಂದ್ಸಲ ಕನ್ಫ್ಯೂಸ್ ಆಗುವಂತಹ ಕಾನ್ಸೆಪ್ಟ್ಗಳಾಗಿದ್ದರೂ ಸಹಿತ. ಓಕೆ, ಇಲ್ಲಿ ಸರ್ ಹೇಳ್ಬೋದು, ಸರ್ ಇಲ್ಲಿ ನಾವು ನೋಟಿಸ್ ಮಾಡೋದಾಯ್ತು ಅಂತ ಹೇಳಿದ್ರೆ ವಸಂತ ಕಾಲಗಳು ಸಾಮಾನ್ಯವಾಗಿ ಆಗೋಂಗಿಲ್ಲ, ಇನ್ನು 3ರಲ್ಲೇ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರುತ್ತೆ. ಇದು ಅಲ್ಲ ಅಂದ್ರೆ ಅದು, ಅದಲ್ಲ ಅನ್ನೋಷ್ಟೊತ್ತಿಗೆ ಯಾವುದ್ಯಾವುದೋ ನಾವು ಕನ್ಫ್ಯೂಸ್ ಆಗಿರ್ತೇವೆ. ನನ್ನ ಪ್ರಶ್ನೆಯನ್ನು ಕರೆಕ್ಟಾಗಿ ಅನಲೈಸ್ ಮಾಡಿರಬೇಕು. ಏನು ಅಂದರೆ ಹೆಣ್ಣು ಮಗುವಿನ ಜನನಕ್ಕೆ ಕಾರಣವಾದಂಥವನು ಯಾರಪ್ಪ ಅಂತ ಹೇಳಿದ್ರೆ ಗಂಡು ಮಾತ್ರ. ಯಾಕೆ ಸರ್? ಓಕೆ, ನಮಗೆಲ್ಲ ಗೊತ್ತಿರುವ ಹಾಗೆ ಓಕೆ ಏನೇನು ಗಂಡು ಅಂತೇಳಿ ಬಂದಾಗ ಮತ್ತೆ ಹೆಣ್ಣು ಅಂತೇಳಿ ಬಂದಾಗ, ನಾವಿಲ್ಲಿ ಗಮನಿಸಬೇಕಾಗಿರೋದು ಎಕ್ಸ್ ಮತ್ತು ವೈ ಸೆಟ್ ಗಂಡಿನಲ್ಲಿರುತ್ತೆ, ಎಕ್ಸ್ ಮತ್ತು ಎಕ್ಸ್ ಸೆಟ್ ಏನಾಗಿರುತ್ತೆ ಹೆಣ್ಣಿನಲ್ಲಿರುತ್ತೆ. ಹಾಗಾದ್ರೆ ಗಂಡಿನಿಂದ ನಾವೇನಾದರೂ ಓಕೆ ಎಕ್ಸ್ ಅನ್ನ ಕೊಟ್ಟರೆ ಮಾತ್ರ, ಇಲ್ಲಿಂದ ಎಕ್ಸ್ ಬಂದಾಗ ಮಾತ್ರ ಏನಾಗಿರುತ್ತೆ ನಮಗೆ ನೆಕ್ಸ್ಟ್ ಏನಾಗಿರುತ್ತೆ ಎಕ್ಸ್ ಮತ್ತು ಎಕ್ಸ್ ತಗೊಂಡಾಗ ಹೆಣ್ಣು ಅಂತ ಆಗುತ್ತೆ. ಓಕೆ, ಇದರಲ್ಲಿ ಏನಾದರೂ ಇವನು ಏನಾದರೂ ವೈ ಕೊಟ್ಟ ಅಂತ ಹೇಳಿದ್ರೆ ಇವರು ಸಹಿತ ಎಕ್ಸ್ ಕೊಟ್ಟೆ, ಇವ್ರ ಕೆಲಸ ಎಕ್ಸ್ ಕೊಡುವಂಥದ್ದು. ಹಾಗಾದ್ರೆ ಇವ್ರು ಬಂತು ಅಂತ ಹೇಳಿದ್ರೆ ಎಕ್ಸ್ ಮತ್ತು ವೈ ಸೆಟ್ ಅಂತೇಳಿ ಬಂದಾಗ ಏನಾಗಿರುತ್ತೆ ಗಂಡು ಅಂತ ಆಗತ್ತೆ. ಓಕೆ, ಹಾಗಾದ್ರೆ ಯಾರು ಅಂತ ಹೇಳಿದ ಕಾರಣಕರ್ತರೋ ಯಾರು ಹೆಣ್ಣು ಮಗುವಿನ ಜನನಕ್ಕೆ ಅಂತ ಹೇಳಿದ್ರೆ ಗಂಡ ಆಗ್ತಾನೆ. ಪರ್ಟಿಕ್ಯುಲರ್ ಆಗಿ ನಾವು ನೋಡೋದು. ಸೊ ವಾತಾವರಣ ಅಲ್ಲ, ಓಕೆ ಹೆಣ್ಣು ಅಲ್ಲ, ಸರಿಯಾದ ಉತ್ತರ ಇಲ್ಲಿ ಗಂಡು ಅಂತ ಹೇಳಬಹುದು. ಹಾಗಾದ್ರೆ ನಾವು ನೆಕ್ಸ್ಟ್ ಕ್ವಶನ್ಸ್ಗಳನ್ನು ನಾವು ನೋಟಿಸ್ ಮಾಡೋದಾಯ್ತು ಅಂದರೆ ವಾಟರ್ ಹೀಟರ್ಗಳಲ್ಲಿ ಬಳಸುವ ವಸ್ತು ಯಾವುದು? ಇಲ್ಲಿ ನಾನು ಟೈಮ್ ವೇಸ್ಟ್ ಮಾಡೋದಕ್ಕೆ ನಿಂತಿಲ್ಲ. ಓಕೆ, ಅದಕ್ಕಾಗಿ ಏನು ಮಾಡ್ತಾ ಇದ್ದೀನಿ ಅಂದರೆ ನಮಗೆ ಅಲ್ಲಿ ಎಷ್ಟೆಷ್ಟು ವಿಚಾರಗಳನ್ನು ಕೊಡಬೇಕಲ್ಲ. ಓಕೆ, ಇದೇ ರೀತಿ ವಿಡಿಯೋಗಳನ್ನು ನೀವು ಮುಂದೆ ನೀವು ನೋಡ್ತಾ ಹೋದ್ರಿ ಅಂತ ಹೇಳಿದ್ರೆ 100% ಓಕೆ ಈ ವಿಚಾರಗಳನ್ನು ಸ್ವಲ್ಪನೇ ತಿಳ್ಕೊಂಡು ಹನಿ ಸೇರಿದರೆ ಹಳ್ಳ ಹೆಂಗಾಗುತ್ತಲ್ಲ ಹಾಗೆ ಸ್ವಲ್ಪನೇ ವಿಷಯಗಳನ್ನು ತಿಳ್ಕೊಳ್ತಾ ಏನಾಗೋದು ಅಪ್ಡೇಟ್ ಆಗುವಂಥದ್ದು. ಹಾಗಾದರೆ ವಾಟರ್ ಹೀಟರ್ಗಳಲ್ಲಿ ಬಳಸುತ್ತಿರುವ ವಸ್ತು ಯಾವುದು? ವಾಟರ್ ಹೀಟರನ್ನು ನಾವು ತೋರಿಸಿದ್ದೀವಿ. ಸಾಮಾನ್ಯವಾಗಿ ಉಷ್ಣ ಅಂದರೆ ವಿದ್ಯುತ್ ಉಷ್ಣದ ಪರಿಣಾಮದ ಮೇಲೆ ಏನು ಮಾಡುತ್ತೆ, ಇದು ಕೆಲಸ ಮಾಡುತ್ತೆ. ವಿದ್ಯುತ್ ಉಷ್ಣದ ಪರಿಣಾಮದ ಮೇಲೆ ಕೆಲಸ ಮಾಡುತ್ತೆ. ಹಾಗಾದರೆ ಇಲ್ಲಿ ನಾವು ನೈಕ್ರೋಮ್ ಅನ್ನು ನೋಡ್ತೇವೆ, ಗ್ರಾಫಿನ್ ನೋಡ್ತೇವೆ, ಆಲ್ನಿಕೋ ನೋಡ್ತೇವೆ, ಮೆಗ್ನಾಲಿಯಂ ನೋಡ್ತೇವೆ. ಗೊತ್ತಿರಲಿ, ನೈಕ್ರೋಮ್ ಅಂತ ಹೇಳಿ ಬಂದಾಗ ನಿಕ್ಕಲ್ ಪ್ಲಸ್ ಕ್ರೋಮಿಯಂ, ಕಡಿಮೆ ಪ್ರಮಾಣದಲ್ಲಿ ಕಬ್ಬಿಣ. ಹಾಗಾದ್ರೆ ನಾವು ನೆಕ್ಸ್ಟ್ ಇನ್ನೊಂದು ಗ್ರಾಫಿನ್ ಅಂತ ಹೇಳಿದರೆ ಗ್ರಾಫೈಟ್ಗಳ ಅತ್ಯಂತ ಸೂಕ್ಷ್ಮ ಕಣ. ಓಕೆ, ಇದನ್ನು ನಾವು ಟೆಕ್ನಾಲಜಿಗಳಲ್ಲಿ ಬಳಕೆಯಲ್ಲಿ ತರ್ತೇವೆ. ಟಚ್ ಸ್ಕ್ರೀನ್ ಟೆಕ್ನಾಲಜಿ. ನೀವು ಬಳಕೆ ಮಾಡುವಂತಹ ಮೊಬೈಲ್ಗಳಲ್ಲಿ ಏನಿರುತ್ತಲ್ಲ ಆ ಮೊಬೈಲ್ಗಳಲ್ಲೇ ನಾವು ಗಮನಿಸಬೇಕಾಗಿರುವಂಥದ್ದು. ಈ ಮೊಬೈಲ್ಗಳಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಟಚ್ ಸ್ಕ್ರೀನ್ ಟೆಕ್ನಾಲಜಿಗಳಲ್ಲಿ ಗ್ರಾಫಿನ್ಗಳ ಅತಿ ಸೂಕ್ಷ್ಮ ಕಣವಾದಂತಹ ಗ್ರಾಫೈಟ್ಗಳ ಅತಿ ಸೂಕ್ಷ್ಮ ಕಣವಾದಂತಹ ಗ್ರಾಫಿನ್ಗಳನ್ನು ಯೂಸ್ ಮಾಡ್ತವೆ. 2 ಆಯಾಮದ ಗ್ರಾಫಿನ್ ಕೇಳಿದರೆ, ಈ ಹಿಂದೆ IAS ಒಂದ್ಸಲ ಕೇಳಿದರೆ, ಏನಂತ ಕೇಳಿದರೆ ಗ್ರಾಫಿನ್ ಎಂದರೆ. ಹಾಗಾದ್ರೆ ನಿಮಗೆ ಸರಿಯಾದ ಉತ್ತರ ಕೊಡಬೇಕಾಗಿರೋದು 2 ಆಯಾಮದ 2 ಡೈಮೆನ್ಷನ್, 2 ಆಯಾಮದ ಅತಿ ತೆಳುವಾದ ಪಾರದರ್ಶಕ ಗಟ್ಟಿಪದರು. 2 ಆಯಾಮದ ಅತಿ ತೆಳುವಾದ ಪಾರದರ್ಶಕ ಗಟ್ಟಿಪದರು ಯಾವುದು? ಗ್ರಾಫಿನ್ ಎಂಬುದು. ಹಾಗಾದ್ರೆ ಆಲ್ನಿಕೋ ಎಂದರೆ ಏನು? ಅಲ್ಯೂಮಿನಿಯಂ ಪ್ಲಸ್ ನಿಕ್ಕಲ್ ಪ್ಲಸ್ ಕ್ರೋಮಿಯಂ ಅಂತೇಳಿ ಕರೆಯಲಾಗುತ್ತೆ. ಓಕೆ, ಹಾಗಾದ್ರೆ ಮೆಗ್ನಾಲಿಯಂ, ಅಲ್ಯೂಮಿನಿಯಂ ಸಾಮಾನ್ಯ ಆಲ್ನಿಕೋಯನ್ನು ಎಲ್ಲಿ ಯೂಸ್ ಮಾಡ್ತೇವೆ? ಕಾಮನ್ ಆಗಿ ನಾವು ಗಮನಿಸಬೇಕಾಗಿರೋದು ಆಲ್ನಿಕೋ ಅಂತ ಹೇಳಿ ಬಂದಾಗ ಶಾಶ್ವತ ಅಯಸ್ಕಾಂತಗಳಲ್ಲಿ ಡೈನಮೋ,
ಓಕೆ, ಮೋಟಾರ್ಗಳಲ್ಲಿ ಹೆಚ್ಚಿರುತ್ತೆ, ಮಿಕ್ಸಿ ಜಾರ್ಗಳಲ್ಲಿ ಹೆಚ್ಚಾಗಿ ನಾವೇನು ಮಾಡ್ತೀವಿ ಅಂದ್ರೆ ಆಲ್ನಿಕೋ ಫ್ಯಾನ್ಗಳಲ್ಲಿ ನೋಟಿಸ್ ಮಾಡ್ತೇವೆ. ಓಕೆ, ಹೀಗೆ ನಾವು ಅಲ್ಲಿ ಡಿಸ್ಕ್ಗಳನ್ನು ನಾವು ಗಮನಿಸಬೇಕಾಗಿತ್ತು ಅಂದರೆ ಆಲ್ನಿಕೋ ಭಾಳ ಹೆಲ್ಪ್ ಮಾಡುತ್ತೆ. ಓಕೆ, ಶಾಶ್ವತ ಅಯಸ್ಕಾಂತ ಪರ್ಮನೆಂಟ್ ಮ್ಯಾಗ್ನೆಟ್ಸ್ಗಳಾಗಿ ಬಳಕೆಯಲ್ಲಿ ತರಲಾಗುತ್ತೆ. ನೆಕ್ಸ್ಟ್ ನೋಡ್ತೀವಿ ಮೆಗ್ನಾಲಿಯಂ ಅಂದರೆ ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂ ಅಥವಾ ಮೆಗ್ನೀಷಿಯಂ ಅಂತಲೇ ನೋಡ್ತೀವಿ. ವಾಹನಗಳ ಅಂದರೆ ವಿಮಾನಗಳ, ಸಾಮಾನ್ಯವಾಗಿ ವಿಮಾನಗಳ ಬಿಡಿಭಾಗಗಳನ್ನು ತಯಾರು ಮಾಡೋದಕ್ಕೆ ಬಳಕೆಯಲ್ಲಿ ತರುವಂಥದ್ದು. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಇವು ಮೂರು ಆಗೋಕೆ ಸಾಧ್ಯ ಆಗಲ್ಲ. ಸರಿಯಾದ ಉತ್ತರ ಏನಾಗಿರುತ್ತೆ? ನೈಕ್ರೋಮ್ ಆಗಿರುತ್ತದೆ. ಓಕೆ, ನೈಕ್ರೋಮ್ ಅನ್ನ ಏನಂತ ಮಾಡ್ತೀವಿ ಅಂತ ಹೇಳಿದ್ರೆ ನೈಕ್ರೋಮ್ ಅನ್ನ ನಾವು ವಾಟರ್ ಹೀಟರ್ಗಳಲ್ಲಿ ಬಳಕೆಯಲ್ಲಿ ತಗೊಂಡ್ಬಂದಿದ್ದೀವಿ. ಓಕೆ, ಇದು ಹೆಚ್ಚು ಏನು ಮಾಡುತ್ತೆ ಅಂದರೆ ವಿದ್ಯುತ್ ಉಷ್ಣದ ಪರಿಣಾಮದ ಮೇಲೆ ಏನು ಮಾಡುತ್ತೆ? ಕೆಲಸ ಮಾಡುವಂಥದ್ದು, ವಿದ್ಯುತ್ ಉಷ್ಣದ ಪರಿಣಾಮ. ಹಾಗಾದರೆ ನಾವು ನೆಕ್ಸ್ಟ್ ಕ್ವಶನ್ಗೆ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೆಕ್ಸ್ಟ್ ಕ್ವೆಶನ್, ನೀಲಿ ಬಣ್ಣದ ಲಿಟ್ಮಸ್ ಪೇಪರ್ ಮೊನ್ನೆ ಎಕ್ಸಾಮಿಗೆ ಬಂದಿದೆ, 2023 RSIಗೆ ಬಂದಿದೆ. ಓಕೆ, ನೀಲಿ ಬಣ್ಣದ ಲಿಟ್ಮಸ್ ಪೇಪರ್ನಿಂದ ಕೆಂಪು ಬಣ್ಣಕ್ಕೆ ಬದಲಿಸಿದರೆ ಅದು ಅಂತೇಳಿ ಕೊಟ್ಟಿದ್ದಾನೆ. ಪ್ರಶ್ನೆ ಇದಲ್ಲ, ಆಕ್ಚುಲಿ ಲಿಟ್ಮಸ್ ಪೇಪರ್ ಅನ್ನು ಯಾವುದರಿಂದ ತಯಾರಿಸುತ್ತಾರೆ ಅಂತ ಕೇಳಿದ್ದಾನೆ. ಓಕೆ, ಅದಕ್ಕೆ ಬರ್ತೇನೆ. ಅದಕ್ಕಿಂತ ಮುಂಚೆ ಇಲ್ಲಿ ನಾವು ನೋಡೋದಾಯ್ತು ಅಂದ್ರೆ ತುಂಬಾ ನ್ಯಾಚುರಲ್ ಆಗಿ ಸಿಗುವಂತಹ ಒಂದು ಪೇಪರ್ನ ರಾಸಾಯನಿಕವಾಗಿ ಪರಿವರ್ತಿಸಿ ರಾಸಾಯನಿಕ ಕ್ರಿಯೆಗಳನ್ನು ಐಡೆಂಟಿಫಿಕೇಶನ್ಗೋಸ್ಕರ ಬಳಕೆಯಲ್ಲಿ ತಗೊಂಡ್ಬಂದ್ಬಿಡ್ತವೆ. ಹಾಗಾದ್ರೆ ಯಾವುದದು? ನೀಲಿ ಬಣ್ಣದ ಲಿಟ್ಮಸ್ ಪೇಪರ್ ಅನ್ನ ಕೆಂಪು ಬಣ್ಣದ ಲಿಟ್ಮಸ್, ಓಕೆ, ಕೆಂಪು ಬಣ್ಣದ ಲಿಟ್ಮಸ್ ಪೇಪರ್ಗೆ, ನೀಲಿ ಬಣ್ಣದ ಲಿಟ್ಮಸ್ ಪೇಪರ್ ಅನ್ನ ಏನ್ ಮಾಡೋದು? ಕೆಂಪು ಬಣ್ಣದ ಲಿಟ್ಮಸ್ ಪೇಪರ್ಗೆ ಅಂತ ಹೇಳಿ ಬಂದಾಗ ಏನಾಗಿರುತ್ತೆ? ಕಾಮನ್ ಆಗಿ ಓಕೆ ಅದು ಏನಂತ ನೋಟಿಸ್ ಮಾಡುತ್ತೆ ಅಂತ ಹೇಳಿದ್ರೆ ಆಮ್ಲ ಅಂತೇಳಿ ನೋಟಿಸ್ ಮಾಡುತ್ತೆ. ಹಾಗಾದ್ರೆ ಕೆಂಪು ಬಣ್ಣದ ಲಿಟ್ಮಸ್ ಪೇಪರ್ ಅನ್ನು ನೀಲಿ ಬಣ್ಣಕ್ಕೆ ಪರಿವರ್ತಿಸುತ್ತದೆ ಅಂತ ಹೇಳಿದ್ರೆ ಅದೇನಾಗಿರುತ್ತದೆ? ಪ್ರತ್ಯಾಮ್ಲ, ಕ್ಷಾರ ಅಥವಾ ಬೇಸ್ ಅಂತ ಕರೆಯಲಾಗುತ್ತೆ. ಸೊ ರಾಸಾಯನಿಕ ಗುಣ ತೋರುತ್ತದೆ, ತಪ್ಪು, ಮತ್ತೆ ಮೂಲ ವಸ್ತುವಿನ ಗುಣಲಕ್ಷಣಗಳನ್ನು ತೋರುತ್ತದೆ. ಓಕೆ, ಹಾಗಾದ್ರೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಮ್ಲ ಸರಿಯಾದ ಉತ್ತರ. ಆಸಿಡ್ ಅಂತೇಳಿ ಕರೆಯಲಾಗುತ್ತೆ, ಇದನ್ನ ಆಸಿಡ್ ಅಂತೇಳಿ ನೋಟಿಸ್ ಮಾಡ್ತಾರೆ. ಹಾಗಾದ್ರೆ ಸರ್ ಮೊನ್ನೆ ಪ್ರಶ್ನೆ ಕೇಳಿದ್ರಲ್ಲ, ನಾನು ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಇಲ್ಲೆಲ್ಲ ಬರ್ತಾ ಇದೆ, ನೀವು ಗಮನಿಸ್ಬೋದು. ನೀಲಿ ಲಿಟ್ಮಸ್ ಪೇಪರ್ ಇಲ್ಲಿಂದ ಇಲ್ಲಿವರೆಗೂ ನೀಲಿ ಲಿಟ್ಮಸ್ ಪೇಪರ್ ಆಗಿದೆ, ಇಲ್ಲಿಂದ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗಿದೆ. ಹಾಗಾದ್ರೆ ಕೊಟ್ಟಿರುವಂತಹ ಲಿಕ್ವಿಡ್ ಅಥವಾ ದ್ರವರೂಪದ ವಸ್ತು ಏನಾಗಿರುತ್ತದೆ? ನೀಲಿ ಬಣ್ಣದಿಂದ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಯ್ತು ಅಂತ ಹೇಳಿದ್ರೆ ಅದೇನಾಗಿರ್ತದೆ? ಆಮ್ಲವಾಗಿರುತ್ತದೆ. ಓಕೆ, ಹಾಗಾದ್ರೆ ಕೆಂಪು ಲಿಟ್ಮಸ್ ಪೇಪರ್ ಇಂದ ನೀಲಿ ಬಣ್ಣಕ್ಕೆ ಪರಿವರ್ತನೆ ಆಗುತ್ತೆ ಅಂತ ಹೇಳಿದ್ರೆ ಆ ದ್ರವರೂಪದ ನೀಡಿರುವಂತಹ ದ್ರವರೂಪದ ವಸ್ತು ಏನಪ್ಪಾ ಅಂತ ಹೇಳಿದ್ರೆ ಪ್ರತ್ಯಾಮ್ಲವಾಗಿರುತ್ತದೆ. ಪ್ರತ್ಯಾಮ್ಲ ಇಂಗ್ಲಿಷಲ್ಲಿ ಏನಂತ ಕರಿತೇವೆ? ಬೇಸ್ ಅಂತೇಳಿ ಕರೆಯಲಾಗುತ್ತೆ, ಅಥವಾ ಕನ್ನಡದಲ್ಲಿ ಇನ್ನೊಂದು ಅಕ್ಷರ ಕ್ಷಾರ ಅಂತ ಹೇಳ್ಬೋದಪ್ಪ. ಹಾಗಾದ್ರೆ ಎಕ್ಸಾಮ್ಸ್ಗಳಲ್ಲಿ ಏನ್ ಕೇಳಿದ್ದಾರೆ? ಲಿಟ್ಮಸ್ ಪೇಪರ್ ಅನ್ನ ಯಾವುದರಿಂದ ತಯಾರು ಮಾಡುತ್ತಾರೆ ಅಂತ ಕೇಳಿದ್ದಾರೆ. ಓಕೆ, ಹಾಗಾದ್ರೆ ತಯಾರು ಮಾಡುವಂಥದ್ದು ಯಾವುದರಿಂದ ಅಂತ ಹೇಳಿದ್ರೆ ನಾವು ನೋಟಿಸ್ ಮಾಡುವಂಥದ್ದು ಪಾಚಿ ಅಂತ ಕರಿತೇವೆ. ಓಕೆ, ಪಾಚಿ ಅಲ್ಲದೆ ಇದ್ರೆ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಶಿಲೀಂಧ್ರ ಅಂತಾನೂ ಕರಿತೀವಿ. ಶಿಲೀಂಧ್ರ, ಅಥವಾ ಶಿಲೀಂಧ್ರ ಅಲ್ಲದೆ ಇದ್ದಾಗ ಕಲ್ಲು ಹೂವು ಅಂತಾನೂ ಹೇಳಬಹುದು. ಕಲ್ಲು ಹೂವು ಅಂತ ಹೇಳಬಹುದು. ಹಾಗಾದ್ರೆ ಕಲ್ಲು ಹೂ ಇದಕ್ಕೆ ಇಂಗ್ಲಿಷಲ್ಲಿ ಏನಂತ ಕರಿತೀವಿ ಅಂದ್ರೆ ಲೈಚನ್ಸ್ ಅಂತ ಕರಿತೇವೆ. ಲೈಚನ್ಸ್ ಅಂತ ಹೇಳಿ ಕರಿಬಹುದು. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್. ಎಕ್ಸಾಮ್ಸ್ಗಳಲ್ಲಿ ಇಂಗ್ಲಿಷಲ್ಲಿ ಲೈಚನ್ಸ್ ಅಂತ ಕೊಟ್ಟಿದ್ರು, ಕನ್ನಡದಲ್ಲಿ ಕಲ್ಲು ಹೂವು ಅಂತ ಕೊಟ್ಟಿದ್ರು. ಹಾಗಾದ್ರೆ ಸರಿಯಾದ ಉತ್ತರ ಲಿಟ್ಮಸ್ ಪೇಪರ್ ಒಂದು ರಾಸಾಯನಿಕ ಪೇಪರ್. ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಕಲ್ಲು ಹೂವಿನಿಂದ ಏನ್ ಮಾಡಲಾಗುತ್ತೆ? ತಯಾರು ಮಾಡಲಾಗುತ್ತದೆ. ಹಾಗಾದ್ರೆ ನಾವು ನೆಕ್ಸ್ಟ್ ನೋಡೋದಾಯ್ತು ಅಂದ್ರೆ ಓಕೆ, ಇದರಲ್ಲಿ ಥೈರಾಯ್ಡ್ ಚಿಕಿತ್ಸೆಗೆ ಬಳಕೆ ಆಗುವ ಮೂಲ ವಸ್ತುಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ನಿಮಗೆ ಕ್ಲಿಯರ್ ಪಿಕ್ಚರ್ ಕೊಟ್ಟಿದ್ದೀನಿ, ನಾನು ಇಲ್ಲಿ ಆಪ್ಷನ್ ಅನ್ನು ತಗೊಂಬಂದಿಲ್ಲ ನಿಮಗಂತೇಳಿ. ಓಕೆ, ಇದೊಂದು ಸ್ವಲ್ಪ ಹೈಯರ್ ಕಾನ್ಸೆಪ್ಟ್ ಆಗುತ್ತೆ, ಆದ್ರೂ ತಿಳ್ಕೊಳ್ಳೋದು ಒಳ್ಳೇದು. ಓಕೆ, ಯಾವುದರಿಂದ ಈ ರೀತಿ ನಾವು ನೋಟಿಸ್ ಮಾಡ್ತೀವಿ ಅಂತ ಹೇಳಿದಾಗ ಫ್ಲೋರಿನ್ ಇಲ್ಲಿದೆ ನಿಮಗೆ, ಇವುಗಳನ್ನು ಫ್ಲೋರಿನ್ F- ಅಂತೀವಿ. ಥೈರಾಯ್ಡ್ ಟ್ರೀಟ್ಮೆಂಟ್ಗೆ ನಾವೇನ್ ಮಾಡ್ತೀವಿ ಅಂದ್ರೆ ಇವನ್ನ ಬಳಕೆಯಲ್ಲಿ ತರುವಂಥದ್ದು. ಕ್ಲೋರಿನ್ ಅಂತೇಳಿ ಬರ್ತದೆ, Cl- ಅಂತೇಳಿ. ಓಕೆ, ಬ್ರೋಮಿನ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ, Br- ಅಂತೇಳಿ. ಓಕೆ, ಅಯೋಡಿನ್ ಅಂತೇಳಿ ಕೊಟ್ಟಿದ್ದಾರೆ, I- ಅಂತ ಕೊಟ್ಟಿದ್ದೀವಿ. ಅಸ್ಟಟೈನ್ ಅಂತೇಳಿ ಕೊಟ್ಟಿದ್ದೀವಿ, At. ಓಕೆ, ಈಗ ನಿಮಗೆ ಆಪ್ಷನ್ ಸಿಕ್ಕಿದಾವೆ. ಓಕೆ, ಹಾಗಾದ್ರೆ 1 ಫ್ಲೋರಿನ್ ಅಂತ ಕೊಟ್ರೆ, 2 ಕ್ಲೋರಿನ್ ಅಂತ ಕೊಟ್ರೆ, 3 ಬ್ರೋಮಿನ್ ಅಂತ ಕೊಟ್ರೆ, 4 ಅಯೋಡಿನ್ ಅಂತ ಕೊಟ್ರೆ, 5
ಅಸ್ಟಟೈನ್ ಅಂತ ಹೇಳಿಕೊಟ್ರೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದ್ರೆ ಅಯೋಡಿನ್. ಓಕೆ, ಅಯೋಡಿನ್ ಅನ್ನ ಏನ್ ಮಾಡ್ತೀವಿ ಅಂದ್ರೆ ಸಮಸ್ಥಾನಿಯಾಗಿ ಪರಿವರ್ತನೆ ಮಾಡಲಾಗುತ್ತೆ. ಏನ್ ಸರ್ ಇದು ಸಮಸ್ಥಾನಿ? ಸಮಸ್ಥಾನಿ ಎಂದರೆ ಐಸೋಟೋಪ್. ಇಂಗ್ಲಿಷ್ ಅಲ್ಲಿ ಅದನ್ನ ಏನಂತ ಕರಿತೀವಿ? ಐಸೋಟೋಪ್ಸ್ ಅಂತ ಕರಿತೇವೆ. ಏನಿದು ಸಮಸ್ಥಾನಿ ಎಂದರೆ? ಸಮಸ್ಥಾನಿಗಳು ಅಂತ ಹೇಳಿದ್ರೆ ಅದರಲ್ಲಿ ಏನ್ ಮಾಡ್ತೀವಿ, ಪರಮಾಣು ಸಂಖ್ಯೆಯಾದಂತಹ ಏನಲ್ಲಿ ಏನೇನು ಪ್ರೋಟಾನ್ ಸಂಖ್ಯೆ ಮತ್ತು ನ್ಯೂಟ್ರಾನ್ ಸಂಖ್ಯೆಗಳಲ್ಲಿ ಈ ನ್ಯೂಟ್ರಾನ್ಗಳ ಸಂಖ್ಯೆಯನ್ನ ಹೆಚ್ಚಿಸಿ ಅವುಗಳನ್ನ ಕೃತಕವಾಗಿ ಬಳಕೆಯಲ್ಲಿ ತರುವಂತದ್ದನ್ನ ಏನಂತ ಕರಿತೀವಿ? ಸಮಸ್ಥಾನಿಗಳು ಅಂತ ಕರಿತೇವೆ. ಸಮಸ್ಥಾನಿ ಇಂಗ್ಲಿಷ್ ಅಲ್ಲಿ ಐಸೋಟೋಪ್ಸ್ ಅಂತ ಕರಿತೇವೆ. ಹಾಗಾದ್ರೆ ಈ ರೀತಿಯಾದಂತಹ ಐಸೋಟೋಪ್ಗಳನ್ನ, ಓಕೆ, ಈ ರೀತಿಯಾದ ಸಮಸ್ಥಾನಿಗಳು ಅಂತ ಏನ್ ಕರಿತೀವಲ್ಲಪ್ಪ, ಸಮಸ್ಥಾನಿ ಅಂತ ಏನ್ ಹೇಳ್ತೀವಲ್ಲ, ಸಮಸ್ಥಾನಿ ಐಸೋಟೋಪ್ ಅಂತ ಏನ್ ಕರಿತೀವಲ್ಲ, ಇದರಲ್ಲಿ ನ್ಯೂಟ್ರಾನ್ಗಳ ಸಂಖ್ಯೆ ಏನಾಗಿರುತ್ತದೆ? ಹೆಚ್ಚಾಗಿರುತ್ತದೆ. ಹಾಗಾದ್ರೆ ಈ ನ್ಯೂಟ್ರಾನ್ಗಳ ಸಂಖ್ಯೆ ಹೆಚ್ಚಾಗಿರುತ್ತೆ ಅಂತ ಏನ್ ಹೇಳ್ತೀವಲ್ಲ, ಇದನ್ನ ನಮಗೆ ಮೊದಲ ಬಾರಿಗೆ ಹೇಳಿಕೊಟ್ಟಂತಹ ವಿಜ್ಞಾನಿಗಳು ಯಾರಪ್ಪ, ಯಾರವರು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವೆಲ್ಲ ನೋಟಿಸ್ ಮಾಡಿರುವ ಹಾಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಯಾರು ಕ್ಯೂರಿ ಫ್ಯಾಮಿಲಿ ಆದಂತಹ ಯಾರಿರಬಹುದು? ಕ್ಯೂರಿ ಫ್ಯಾಮಿಲಿ ಆದಂಥದ್ದು. ಓಕೆ, ಅಲ್ಲಿ ಫೆಡ್ರಿಕ್ ಜೂಲಿಯೇಟ್ ಅಂತ ಅಳಿಯ. ಓಕೆ, ಸೊ ಇರೆನ್ ಕ್ಯೂರಿ ಅಂತ ಮಗಳು. ಇರೆನ್ ಕ್ಯೂರಿ, ಸ್ವಲ್ಪ ಮಾಹಿತಿಗಾಗಿ ಇರೆನ್ ಕ್ಯೂರಿ ಮತ್ತು ಫೆಡ್ರಿಕ್ ಜೂಲಿಯೇಟ್. ಫೆಡ್ರಿಕ್ ಜೂಲಿಯೇಟ್ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವರಿಬ್ರು ಏನ್ ಮಾಡ್ತಾರೆ ಅಂತಾರೆ, ಮಗಳು ಮತ್ತೆ ಅಳಿಯ ಸಮಸ್ಥಾನಿಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕಾಗಿ 1935ರಲ್ಲಿ ಇವರಿಗೆ ನೊಬೆಲ್ ಅವಾರ್ಡ್, ಜಂಟಿ ನೊಬೆಲ್ ಅವಾರ್ಡ್ ಸಿಗುತ್ತೆ. ಹಾಗಾದ್ರೆ 1903ರಲ್ಲಿ ಯಾರು ಜಂಟಿ ನೊಬೆಲ್ ಪ್ರಶಸ್ತಿ ತೆಗೆದುಕೊಂಡಂತಹ ಮೇಡಮ್ ಕ್ಯೂರಿ ಮತ್ತು ಪೆರಿ ಕ್ಯೂರಿ ಯಾವುದಕ್ಕಾಗಿ? ವಿಕಿರಣ ಪಟುತ್ವ ಧಾತುಗಳಿಗಾಗಿ. 1911ರಲ್ಲಿ ಏನಾಗಿರುತ್ತೆ? ರೇಡಿಯಂ ಪ್ರತಿಪಾದನೆಗಾಗಿ ಮೇಡಮ್ ಕ್ಯೂರಿ ಅವರು. ಮತ್ತೆ ಮಗಳು ಮತ್ತೆ ಅಳಿಯ 1935ರಲ್ಲಿ. ಹಾಗಾದ್ರೆ ಒಂದೇ ಫ್ಯಾಮಿಲಿಯಲ್ಲಿ 3 ನೊಬೆಲ್ ಅವಾರ್ಡ್ ಅನ್ನು ತೆಗೆದುಕೊಂಡ ಒಂದು ಫ್ಯಾಮಿಲಿಯನ್ನ ನೆನಪಿಟ್ಕೋಬೇಕು ಅಂದ್ರೆ ಯಾವ ಫ್ಯಾಮಿಲಿ ಅದು? ಕ್ಯೂರಿ ಫ್ಯಾಮಿಲಿಯನ್ನ ನೆನಪಿಡಬಹುದು. ಇವ್ರು ಏನೇನ್ ಮಾಡಿದ್ರು ನೋಡ್ತಾ ಬರೋಣ. ಈಗ ನೋಡಿ, ಇಲ್ಲಿ ಇಂಗಾಲ 6 ಮತ್ತೆ 12 ಏನ್ ಗೊತ್ತಾಯ್ತು? ಸ್ಥಿರ ಧಾತು, ಮೋಸ್ಟ್ ಸ್ಟೇಬಲ್ ಎಲಿಮೆಂಟ್. ಯಾವಾಗ ಮೋಸ್ಟ್ ಸ್ಟೇಬಲ್ ಎಲಿಮೆಂಟ್ ಅಂತ ಕರಿತೇವೆ? ಎಲೆಕ್ಟ್ರಾನ್ ಸಂಖ್ಯೆ ಗೊತ್ತಿರಲಿ, ಪ್ರೋಟಾನ್ ಸಂಖ್ಯೆ ಎಲೆಕ್ಟ್ರಾನ್ಗಳಿಗೆ ಸಮ, ಎಲೆಕ್ಟ್ರಾನ್ಗಳ ಸಂಖ್ಯೆ ನ್ಯೂಟ್ರಾನ್ಗಳಿಗೆ ಸಮವಿದ್ದರೆ ಏನಂತ ಕರಿತೀವಿ ಅಂದ್ರೆ ಮೋಸ್ಟ್ ಸ್ಟೇಬಲ್ ಎಲಿಮೆಂಟ್ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾದ್ರೆ ಇಲ್ಲಿ ನಾವು ನೋಟಿಸ್ ಮಾಡುವಂಥದ್ದು ಪ್ರೋಟಾನ್ ಸಂಖ್ಯೆ ಯಾವುದಾಗಿರುತ್ತೆ? 6. ಯಾವುದಕ್ಕೆ ಸಮ? ಎಲೆಕ್ಟ್ರಾನ್ಗಳಿಗೆ ಪ್ರೋಟಾನ್ ಸಂಖ್ಯೆ ಸಾಮಾನ್ಯವಾಗಿ ಸಮವಾಗಿರುತ್ತೆ. ಹಾಗಾದ್ರೆ ನ್ಯೂಟ್ರಾನ್ ಸಂಖ್ಯೆಯನ್ನು ಕಂಡುಹಿಡಿಯೋದಕ್ಕೆ ಸೂತ್ರ ಏನು? A - Z. ಹಾಗಾದ್ರೆ 12 - 6 = 6. ಹಾಗಾದ್ರೆ ಅದು ಸಹಿತ 6. ಹೀಗೆ ಸ್ಟೇಬಲ್ ಎಲಿಮೆಂಟ್ ಅಂತ ಕರೆಸ್ಕೊಳ್ಳುತ್ತೆ. ಓಕೆ, ಒಂದು ವೇಳೆ ನಾವೇನಾದರೂ ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ಹೆಚ್ಚಿಸಿದರೆ ಏನಾಗಿರುತ್ತೆ? ನ್ಯೂಟ್ರಾನ್ ಸಂಖ್ಯೆ ಹೆಚ್ಚಿಸಬೇಕು ಅಂತ ಹೇಳಿದಾಗ ಏನಾಗಿರುತ್ತೆ? ಇಂಗಾಲ 6 + 6 ಏನಾಗಿರುತ್ತೆ? 12 ಆಗಿರುತ್ತೆ. ಇಂಗಾಲ 6 + 6 + 7 ಅಂತೇಳಿ ಬಂದಾಗ 13 ಆಗುತ್ತೆ. ಇಂಗಾಲ 13. ಇಂಗಾಲ 6 + 8 ಅಂತ ನಾವೇನಾದ್ರೂ ನ್ಯೂಟ್ರಾನ್ ಸಂಖ್ಯೆಯನ್ನ 6 ಇದ್ದದ್ದನ್ನ 2 ಹೆಚ್ಚಿಗೆ ಮಾಡಿದ್ರೆ ಇದೇನಾಗುತ್ತೆ ಗೊತ್ತಾ? 14. ಹಾಗಾದ್ರೆ ಇಂಗಾಲ 14ಅನ್ನ ಯಾವುದಕ್ಕಾಗಿ ಬಳಕೆಯಲ್ಲಿ ತರಲಾಗುತ್ತೆ? ಯಾವುದಕ್ಕಾಗಿ? ಆರ್ಕಿಯಾಲಜಿ, ದ ಸ್ಟಡಿ ಆಫ್ ಆರ್ಕಿಯಾಲಜಿ ಅಂದಾಗ ಪಳೆಯುಳಿಕೆಗಳ ಅಧ್ಯಯನಕ್ಕಾಗಿ. ಓಕೆ, ಇದು ಯಾವ ವರ್ಷದ್ದು ಅಂತ ನೋಟಿಸ್ ಮಾಡೋದಕ್ಕಾಗಿ ಏನ್ ಮಾಡ್ತೀವಿ ಗೊತ್ತಾ? ಇಂಗಾಲ 14ಅನ್ನ ಬಳಕೆಯಲ್ಲಿ ತರ್ತೀವಿ. ಅಕ್ಯುರೇಟ್ಗೋಸ್ಕರ ಪೊಟ್ಯಾಶ್ 41 ನೋಟಿಸ್ ಮಾಡ್ತೇವೆ. ಪೊಟ್ಯಾಶ್ 41 ಅಂತ ನೋಟಿಸ್ ಮಾಡ್ಬೋದು. ಹಾಗಾದ್ರೆ ಇಂಥವು ಸಾಕಷ್ಟು ಇದಾವ ಸರ್ ಅಂದ್ರೆ ಇದಾವೆ. ಯಾವ್ಯಾವು? ಇಂಗಾಲ 14 ಮೊನ್ನೆ ಎಕ್ಸಾಮಿಗೆ 2023ರ RSNಯಲ್ಲಿ ಕೇಳಿದಂತ ಒಂದು ಕ್ವೆಶ್ಚನ್. ಓಕೆ, ಹಾಗಾದ್ರೆ ಬೇರೆ ಬೇರೆ ಯಾವ್ದಾಗಿದೆ ಸರ್? ಸೋಡಿಯಂ 24ಅನ್ನ ಸಾಮಾನ್ಯವಾಗಿ ಸೋಡಿಯಂ 24ಅನ್ನ ಯಾವುದಕ್ಕಾಗಿ ಬಳಕೆಯಲ್ಲಿ ತರಲಾಗುತ್ತೆ ಗೊತ್ತಾ? ಯಾವುದು ಅಂದ್ರೆ ರಕ್ತ ಪರಿಚಲನೆಗಾಗಿ ಏನ್ ಮಾಡ್ತೀವಿ? ಸೋಡಿಯಂ 24ಅನ್ನ ಬಳಕೆಯಲ್ಲಿ ತರಲಾಗುತ್ತೆ. ಸೋಡಿಯಂ 24. ಹಾಗಾದ್ರೆ ಸೋಡಿಯಂ 24 ಇದಾದ ನಂತರ ರೇಡಿಯೋ ಮರ್ಕ್ಯುರಿ 203ಅನ್ನ ನಾವೇನಕ್ಕಾಗಿ ಬಳಕೆಯಲ್ಲಿ ತರ್ತೇವೆ? 203ಅನ್ನ ನಾವೇನಕ್ಕಾಗಿ ಬಳಕೆಯಲ್ಲಿ ತರಲಾಗುತ್ತೆ ಗೊತ್ತಾ? ರೇಡಿಯೋ ಮರ್ಕ್ಯುರಿ ಬ್ರೈನ್ ಟ್ಯೂಮರ್ ಅಂತಹ ಕಾಯಿಲೆಗಳನ್ನ ಪತ್ತೆ ಹಚ್ಚೋದಕ್ಕಾಗಿ.
ಓಕೆ, ಹೈಯರ್ ಲೆವೆಲಲ್ಲಿ ನಾವು ಇನ್ನೊಂದು ನೋಟಿಸ್ ಮಾಡಬಹುದು. ಓಕೆ, ಇದಾದ ನಂತರ ನಾವು ನೋಟಿಸ್ ಮಾಡಬೇಕಾಗಿರೋದು ಯಾವುದು ಅಂದರೆ ಸೀಸದ ಸಮಸ್ಥಾನೆ, PB ಲೆಡ್ ಅಂತ ಕರಿತೇವೆ. ಸೀಸದ ಸಮಸ್ಥಾನೆಯನ್ನ ಭೂಮಿಯ ಆಯಸ್ಸನ್ನ ಪತ್ತೆ ಹಚ್ಚೋದಕ್ಕಾಗಿ ಏನು ಮಾಡ್ತೀವಿ ಅಂದರೆ ಬಳಕೆಯಲ್ಲಿ ತರಲಾಗುತ್ತೆ. ಓಕೆ, ಹೀಗೆ ನಾವೇನು ಮಾಡ್ಬೋದು ಅಂದರೆ ನೋಟಿಫೈ ಮಾಡ್ಬೋದು. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿಗೂ ಇಲ್ಲಿಗೂ ಸಹಿತ ನಾವು ಗಮನಿಸಬೇಕಾಗಿರುವಂತಹ ಅಂಶಗಳಲ್ಲಿ ಗಮನಿಸಬೇಕಾಗಿರುವಂಥದ್ದು ಇನ್ನು ಎಷ್ಟು ಸ್ಲೈಡು? ಓಕೆ, ಎಸ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಉಳಿದಂತಹ ಕಾನ್ಸೆಪ್ಟ್ಗಳನ್ನು ಇನ್ನೂ ಹೆಚ್ಚಿನದಾಗಿ ವಿವರಣಾತ್ಮಕವಾಗಿ ನೋಡೋಣ. ಓಕೆ, ಇವತ್ತಿಗೂ ನಾವು ಆನ್ಲೈನ್ಗಳಲ್ಲಿ ನಮ್ಮ ಗುರುದೇವ ಇನ್ಸ್ಟಿಟ್ಯೂಟ್ ಕಡೆಯಿಂದ ಸಾಕಷ್ಟು ವಿಡಿಯೋಗಳು ನಿಮಗೆ ಬಿತ್ತರಿಕೆ ಆಗಿದೆ. ಓಕೆ, ಇದು ಮನೆಯಲ್ಲೇ ಕುತ್ಕೊಂಡು ಓದೋವಂಥವ್ರಿಗೂ ಅನುಕೂಲ ಆಗಬೇಕು, ಮತ್ತು ಇಲ್ಲಿ ಕಲಿತೋದಂತಹ ವಿದ್ಯಾರ್ಥಿಗಳಿಗೂ, ಕರ್ನಾಟಕದ ಸಮಸ್ತ ವಿದ್ಯಾರ್ಥಿಗಳಿಗೂ ಸಹಿತ ಇದು ಹೆಲ್ಪ್ ಆಗಲಿ. ಓಕೆ, ಸೊ ಅವರನ್ನು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಯಾವ ರೀತಿಯಾದ ಕ್ವಾಲಿಟಿ ಎಜುಕೇಷನ್ ಇದೆ ಎಂಬುದನ್ನು ತೋರಿಸ್ಕೊಡೋದಕ್ಕಾಗಿ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಓಕೆ, ಧನ್ಯವಾದಗಳೊಂದಿಗೆ ನಿರಂಜನ್ ಮೂರ್ತಿ. ಥ್ಯಾಂಕ್ ಯು.